ಹಲೋ, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಹೆಂಗದಿರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ಇವತ್ತು ಒಂದು ಸ್ಮಾಲ್ ರೀಡಿಂಗ್ ಮಾಡಿ ನೋಡೋಣ. ಯಾಕಂದರೆ ಇವತ್ತು ಹುಣ್ಣಿಮೆ. ಆಮೇಲೆ ಚಂದ್ರಮ ಇವತ್ತು ತುಲಾರಾಶಿಯಲ್ಲಿ, ಸ್ವಾತಿ ನಕ್ಷತ್ರದಲ್ಲಿ. ದಟ್ ನಕ್ಷತ್ರ ಈಸ್ ಓನ್ಡ್ ಬೈ ರಾಹು. ರಾಶಿ ಸ್ವಾಮಿ ಇವತ್ತು ಶುಕ್ರ. ಅಂದರೆ ವೀನಸ್ ಆ್ಯಂಡ್ ರಾಹು ಕಾಂಬಿನೇಷನ್ ಅಂತಂತ ಇಟ್ಕೊಡ್ರಿ. ಮಟೀರಿಯಲ್ ಗೇನ್ ಅನ್ರಿ, ಪ್ರೀತಿಯಲ್ಲಿ ಸಕ್ಸಸ್ ಅನ್ರಿ, ಯಾವುದಾದ್ರೂ ಕೆಲಸ ಪರ್ಫೆಕ್ಟಂಗೆ ಮಾಡೋದನ್ರಿ, ಕೆಲಸದಲ್ಲಿ ಅಕಂಪ್ಲಿಷ್ಮೆಂಟ್ ಅನ್ರಿ, ಸಕ್ಸಸ್ ಅನ್ರಿ, ಯಾವುದಾದ್ರೂ ನ್ಯೂ ಪ್ರೊಜೆಕ್ಟ್ಸ್ ನೀವು ತೊಗೊಂಡ್ರೆ ಅದರಲ್ಲಿ ಸಕ್ಸಸ್ ಸಿಗುವಂಥದ್ದು. ಯಾವುದೇ ವಿಷಯದಲ್ಲಿ ಇನಿಷಿಯೇಟ್ ಮಾಡಿದರೆ ಅದರಲ್ಲಿ ಸಕ್ಸಸ್ ಗ್ಯಾರಂಟಿ ಅಂತ ಸಿದ್ಧಿ ಯೋಗ ಇವತ್ತಿಂದ ಹೇಳ್ತೈತಿ. ಓಕೆ, ಆಸ್ಟ್ರಾಲಜಿಕಲಿ ಯೋಗ ಅಂತಂದು ಹೇಳಿ ಬರ್ತೈತಿ. ಇವತ್ತು ಅದಕ್ಕೆ ಏನೈತಿ ಅಂದರೆ ಸಿದ್ಧಿ ಯೋಗ ಅಂತಿದೆ. ಸೊ ನಾನಿಲ್ಲಿ 2 ಕಾರ್ಡ್ ಚೂಸ್ ಮಾಡಿದ್ದೀನಿ. ಒನ್ ಈಸ್ ಫ್ಲವರ್, ಬಿ ಆನೆಸ್ಟ್ ವಿತ್ ಯುವರ್ ಸೆಲ್ಫ್ ಅಂತ. ಇನ್ನೊಂದು ಸನ್, ಪೇಂಟ್ ದ ಸನ್ ಬ್ಯಾಕ್ ಇನ್ ಟು ಯುವರ್ ಸ್ಕೈ. ನಿಮಗೆ ಯಾವ್ದು ಇಷ್ಟನೋ ನೀವು ಚೂಸ್ ಮಾಡಿಕೊಡ್ರಿ. ಸೊ ಅದರ ಮೇಲೆ ಒಂದು ಸ್ಮಾಲ್ ರೀಡಿಂಗ್ ಮಾಡಿ ನೋಡೋಣ. ಓಕೆ, ಸೊ ಇದನ್ನು ನಾವು ಆಮೇಲೆ ನೋಡೋಣ. ಓಕೆ ಓಕೆ, ದಿಸ್ ಈಸ್ ಅ ಫ್ಲವರ್. ಬಿ ಆನೆಸ್ಟ್ ವಿತ್ ಯುವರ್ ಸೆಲ್ಫ್. ಓವರ್ ಕಾನ್ಫಿಡೆನ್ಸ್ ಇರ್ತದೆ ನಮ್ಮಲ್ಲಿ. ಯಾವುದೇ ವಿಷಯಗಳನ್ನು ನಾವು ಎಕ್ಸೆಪ್ಟ್ ಮಾಡೋಕ್ಕೆ ನೋಡೋಂಗಿಲ್ಲ. ಯಾಕಂತಂದ್ರೆ ಒಂಥರ ಅಳುಕು. ನಾನು ಇದನ್ನ ಎಕ್ಸೆಪ್ಟ್ ಮಾಡಿಬಿಟ್ರೆ ಅದು ನನ್ನ ಇಷ್ಟದಂತೆ ಆಗದೆ ಹೋದರೆ ಏನು ಮಾಡೋದು, ಆ ಥರದ ಭಯ ಕಾಡ್ತಿರ್ತದೆ. ಸೊ ಅದಕ್ಕೆ ಇಲ್ಲಿ ಏನು ಹೇಳಕತ್ತಾರ ಅಂದರೆ ಬಿ ಆನೆಸ್ಟ್ ವಿತ್ ಯುವರ್ ಸೆಲ್ಫ್. ಕೆಲವೊಂದು ವಿಷಯಗಳನ್ನು ನಾವು ಪಾರದರ್ಶಕ ರೀತಿಯಿಂದ ನೋಡಬೇಕಾಗ್ತೈತೆ. ಅದು ಯಾವುದೇ ಇರಲಿ, ಇವತ್ತು ಕೆಲಸನೇ ಇರಲಿ, ರಿಲೇಷನ್ನೇ ಇರಲಿ, ಮತ್ತೇನೇ ಇರಲಿ. ಯಾಕಂತಂದರೆ ನಾವು ಸತ್ಯವನ್ನು ನಾವು ಕೇಳೋಕೆ ಇಷ್ಟಪಡದೆ ಹೋದರೆ ನಮಗೆ ನಾವೇ ಮೋಸ ಮಾಡ್ಕೊಂಡಂಗೆ. ಸೊ ಇಲ್ಲಿ ಏನು ಹೇಳ್ತೈತಿ ಅಂತಂದರೆ ಬಿ ಆನೆಸ್ಟ್ ವಿತ್ ಯುವರ್ ಸೆಲ್ಫ್. ಯಾವ ವಿಷಯದಲ್ಲಿ ನಮ್ಮ ಮನಸ್ಸಿಗೆ ನೋವಾಗ್ತದನೋ ಆ ವಿಷಯದಲ್ಲಿ ಸ್ವಲ್ಪ ಜಾಗರೂಕರಾಗಿರೋದು ಒಳ್ಳೆಯದು. ಓಕೆ, ಸೊ ಈ ಫ್ಲವರ್ ಅನ್ನೋ ಕಾರ್ಡು ನಿಮಗೆ ಟ್ಯಾರೋ ಮೂಲಕ ಮತ್ತೇನು ಹೇಳ್ತಾ ಇದೆ, ಯಾವ ವಿಷಯದಲ್ಲಿ ನೀವು ಆನೆಸ್ಟ್ ಆಗಿರಬೇಕು, ಯಾವ ವಿಷಯದಲ್ಲಿ ನಿಮಗೆ ಕೆಲಸ ಮಾಡೋ ಅಗತ್ಯ ಇನ್ನೂ ಇದೆ ಅನ್ನೋದನ್ನು ನೋಡೋಣ. ಓಕೆ, 9 ಆಫ್ ಸೋರ್ಟ್ಸ್ ಬಂತು ನೋಡಿ ಕಾರ್ಡ್. Hermit, 4 of swords, so bottom of the deck ace of wands is there. ನೋಡಿ 9 ಆಫ್ ಸೋರ್ಟ್ಸದ ಎನರ್ಜಿ ಏನು ಹೇಳ್ತಾ ಇದೆ, ಮೆಂಟಲಿ ರೆಸ್ಲೆಸ್ ಅಂತ. ಯಾವ ವಿಚಾರಗಳು ಇನ್ನೂ ಆಗಿಲ್ಲ ಅದರ ಬದಲಾಗಿ ವಿಚಾರ ಮಾಡ್ತಾ ಇರೋದು, ಅಥವಾ ಹಿಂಗಿರ್ಬೋದಲ್ಲ, ಆ ವಿಷಯಗಳು ಆಗಿ ಹೋಗಿರಬಹುದು ಜೀವನದಲ್ಲಿ, ಅದರ ಬದಲಾಗಿ ವಿಚಾರ ಮಾಡೋದು. ಈಗ ಹೆಂಗಿರ್ತದೆ ನೋಡಿರಿ, ನೀವು ಭಾಳ ಜಾಸ್ತಿ ವಿಚಾರ ಮಾಡೋದ್ರಿಂದ ಆ ವಿಷಯಗಳೇನು ಬಗೆಹರಿತವನೂ ಇಲ್ಲ. ನನಗೂ ಗೊತ್ತು, ಇದನ್ನು ಹೇಳೋದು ಉಪದೇಶ ಕೊಡೋದು ಭಾಳ ಹಗುರ. ಆದರೆ ಹೆಂಗಿರ್ತದೆ ಗೊತ್ತಲ್ಲ, ಇವತ್ತಿಲ್ಲ ನಾಳೆ ಆ ವಿಷಯದಿಂದ ಹೊರಗೆ ಬರಬೇಕಾಗಿರೋದು ನೀವೇ, ಅದಕ್ಕೆ ಪ್ರಯತ್ನ ಪಡಬೇಕಾಗಿರೋದು ನೀವೇ. ಇಲ್ಲ ಸಲ್ಲದ ಭ್ರಾಂತಿಗಳನ್ನು ಹುಟ್ಟಿಸ್ಕೊಂಡು ಅಥವಾ ಮತ್ತೇನಾದರೂ ಕನಸು ಕಟ್ಕೊಂಡು ಕೊರಗೋಕ್ಕಿಂತಲೂ ಸತ್ಯಾಸತ್ಯತೆ ಏನೋ ಅಂತಂದು ಹೇಳಿ ಅರ್ಥಕೊಳ್ಳೋದು ಭಾಳ ಇಂಪಾರ್ಟೆಂಟ್. 9 ಆಫ್ ಸೋರ್ಟ್ಸ್ ಏನು ಹೇಳ್ತೈತಿ ಅಂತಂದ್ರೆ, ನೀವು ಈ ಯಾವುದೇ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಆ ಸಮಸ್ಯೆಗೆ ಒಂದು ಪರಿಹಾರ ಕಂಡುಕೊಳ್ರಿ ಅಂತ. ಓಕೆ, ಮೆಂಟಲಿ ಎಷ್ಟಾಕೈತಿ ಅಷ್ಟು ಬ್ಯಾಲೆನ್ಸ್ಡ್ ಇರಾಕ್ ನೋಡ್ರಿ ಅಂತ ಈ ಕಾರ್ಡ್ ಹೇಳ್ತದೆ. ಕೆಲವೊಂದಿಷ್ಟು ಸಕಾರಾತ್ಮಕವಾಗಿರುವಂಥ ವಿಷಯಗಳನ್ನು ನಾವು ಕೇಳಬೇಕು, ತಿಳ್ಕೊಬೇಕು. ಲೈಟ್ ಮೈಂಡೆಡ್ ಜನ ಯಾರು ಇರ್ತಾರೋ ಅವ್ರ ಜೊತೆ ಕೂಡಬೇಕು. ನೋಡಿರಿ, ಜೀವನದಲ್ಲಿ ಎಷ್ಟೋ ಜನ ಬರ್ತಾರೆ ಪಾಠ ಕಲ್ಸಕ್ಕೆ ಹೇಳೇನ ಬರ್ತಾರೆ. ಜೀವನ ಒಂಥರ ಪಾಠಶಾಲೆ ಇದ್ದಂಗನ. ಪ್ರತಿಯೊಬ್ಬರು ಬರ್ತಾರೆ, ಕೆಲವೊಂದಿಷ್ಟು ಜನ ಕಲಿಸ್ತಾರೆ, ಕೆಲವೊಂದಿಷ್ಟು ಜನ ನಮ್ಗೆ ಏನಾದರೂ ಕೊಟ್ಟು ಹೋಗ್ತಾರೆ, ಕೆಲವೊಂದಿಷ್ಟು ಜನ ಕಿತ್ಕೊಂಡು ಹೋಗ್ತಾರೆ, ಕೆಲವೊಂದಿಷ್ಟು ಜನ ಮೋಸ ಮಾಡಿ ಹೋಗ್ತಾರೆ. ಎಷ್ಟೆಲ್ಲ ಥರದ ವೆರೈಟಿ ಆಫ್ ಪೀಪಲ್ ಅದಾರೆ ಇಲ್ಲಿ ಅಲ್ಲ. ಸೊ ಕೆಲವೊಂದಿಷ್ಟು ಪಾಸಿಟಿವ್ ವಿಷಯಗಳನ್ನು ಅಥವಾ ಸಕಾರಾತ್ಮಕ ವಿಷಯಗಳನ್ನು ನಮಗೆ ಗೊತ್ತಿದ್ರೂ ಸಹಿತ, ನಾವು ಪುಸ್ತಕದಾಗ ಅವನು ಓದಿದ್ರೂ ಸಹಿತ ಮತ್ತೆ ಮೆಲುಕು ಹಾಕಬೇಕು ಅವನು. ಅಂದರೆ ನಮಗೆ ನಾವೇ ಅಭ್ಯಾಸ ಮಾಡಿಸಿಸ್ಕೊಳ್ಬೇಕು ಅದನ್ನು. ಮನಸ್ಸಿಗೆ ಅಭ್ಯಾಸ ಮಾಡಿಸ್ಬೇಕು ಅದನ್ನು. ಯಾವಾಗಿದ್ರೂ ಮನಸ್ಸು ಪಾಸಿಟಿವ್ ವಿಷಯಗಳನ್ನ ಕಲಿಯೋದ್ರಾಗ ಹಿಂದೇಟಾಗ್ತೈತಿ.
ಅದ್ರ ನೆಗೆಟಿವ್ ವಿಷಯಗಳ್ನ ಪಟ್ಟಂತ ಹಿಡ್ಕೊತತಿ. ಸೊ ಅದಕ್ಕೆ ಎಷ್ಟಾಕತಿ ಅಂತಂದ್ರೆ ಮ್ಯಾಲಿಂದ ಮೇಲೆ ರಿಪೀಟೆಡ್ಲಿ ಅದಕ್ಕೆ ಕಲಿಸ್ತಾ ಇರ್ರಿ. ಅಂದರೆ ವಿಷಯಗಳನ್ನು ಹೆಂಗೆ ಹ್ಯಾಂಡಲ್ ಮಾಡಬೇಕು, ಜನರನ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು, ಸಿಚುವೇಶನ್ ಹೆಂಗೆ ಹ್ಯಾಂಡಲ್ ಮಾಡಬೇಕು. ನೋಡಿರಿ ಇವೆಲ್ಲ ಯಾವಾಗ ಆಗ್ತಾವೆ? ಮೆಂಟಲಿ ಬ್ಯಾಲೆನ್ಸ್ಡ್ ಇರೋಕೆ. ನನ್ನ ಹತ್ರ ಎಷ್ಟು ಜನ ಬರ್ತಾರಲ್ಲ ಎಲ್ಲರಿಗೂ ಅದೇ ಪ್ರಾಬ್ಲಮ್ ಇರ್ತೈತಿ. ಮ್ಯಾಕ್ಸಿಮಮ್ ಜನರಿಗೆ ಇದೇ ಪ್ರಾಬ್ಲಮ್. ನಿನ್ನೆ ಒಂದು ಬೇರೆ ಊರಿಂದ ಒಂದು ಫೋನ್ ಬಂದಿತ್ತು. ಎಲ್ಲ ಚಲೋ ಐತೆ ಅವ್ರಿಗೆ. ಏನಪ್ಪ ಅಂತಂತಂದ್ರೆ ಇವ್ರಿಗೆ ತಲೆ ಸರಿ ಇಲ್ಲ ಅಷ್ಟೇ. ಅವ್ರು ಒಂದೇ ಮಾತು ಹೇಳತ್ತಿದ್ರು, ಇಲ್ಲ ನನಗೆ ಯಾರೋ ಮಾಡ್ಸ್ಯಾರ್ರಿ, ನೀವು ನೋಡ್ರಿ, ನೀವು ನನಗೆ ಒಟ್ಟು ಆರಾಮನ ಉಳಿಯಂಗಿಲ್ಲ ರೀ, ಬರೀ ಮೈಕೈ ನೋಡ್ರಿ, ನಾನು ಬರೀ ದವಾಖಾನೆಗೆ ಹೋಗ್ತಿರ್ತೇನೆ ರೀ. ನಾ ಅಂದೆ ಕಾರ್ಡ್ಸ್ ಮಾತ್ರ ಒಂದು ಹಂತವು ತೋರ್ಸಾಕತ್ತಿಲ್ಲಲ್ಲವ ಅಂದೆ ನಾನು. ಕಾರ್ಡ್ಸ್ದೊಳಗೆ ಏನಾದರೂ ಬರಬೇಕಾಗಿತ್ತು, ಏನೂ ಬರ್ತಾ ಇಲ್ಲ, ಎಲ್ಲನೂ ಚಲೋ ಐತಿ, ನಿಮ್ಮ ಹತ್ರ ದುಡ್ಡು ಐತಿ, ಎಲ್ಲ ಐತಿ, ನಿಂಗೆ ಮಾನಸಿಕ ಏನಾದರೂ ಪ್ರಾಬ್ಲಮ್ ಐತಿ. ಹೌದು ಬಿಡ್ರಿ, ನನಗೆ ಮಾನಸಿಕ ಪ್ರಾಬ್ಲಮ್ ಐತಿ ರೀ. ನಾನು ನೀವು ಮಾನಸಿಕ ಪ್ರಾಬ್ಲಮಿಂದ ಹೊರಗೆ ಬರೋಕೆ ನೋಡು, ಎಲ್ಲ ವಿಷಯ ಸರಿ ಹೋಗ್ತತಿ. ನೋಡಿರಿ, ನೆಗೆಟಿವಿಟಿ ಕಡೆ ಜಾಸ್ತಿ ಲಕ್ಷ ಕೊಟ್ರಿ ಅಂತಂದರೆ ನೆಗೆಟಿವಿಟಿ ರಿಸೀವ್ ಮಾಡ್ತೇವೆ. ಪಾಸಿಟಿವಿಟಿ ಕಡೆ ಜಾಸ್ತಿ ಲಕ್ಷ ಕೊಟ್ಟರೆ ಪಾಸಿಟಿವ್ ವಿಷಯಗಳನ್ನ ರಿಸೀವ್ ಮಾಡ್ತೇವೆ. ಸೊ ಜೀವನಕ್ಕೆ ಏನು ಬೇಕಾಗೈತಿ ಅಂತ ಕೆಲವೊಂದಿಷ್ಟು ವಿಷಯಗಳನ್ನು ನಾವೇ ವಿಚಾರ ಮಾಡಬೇಕಲ್ಲ. ನಾವೇ ವಿಚಾರ ಮಾಡಬೇಕು, ನಾವೇ ಹೊರಗೆ ಬರಬೇಕು. ಅದರಿಂದ ಬೇರೆಯವ್ರು ಏನಾದರೂ ಭಾಳಾದ್ರೆ ಗೈಡ್ ಮಾಡ್ಬೋದು. ಇದು ಚೈಲ್ಡ್ಹುಡ್ ಟ್ರಾಮಾನೂ ಇರ್ಬೋದು. ಚೈಲ್ಡ್ಹುಡ್ ಟ್ರಾಮಾ ಇತ್ತು ಅಂತಂತಂದ್ರೆ ಒಳ್ಳೆ ಪುಸ್ತಕಗಳನ್ನು ಓದ್ರಿ, ಒಳ್ಳೆ ಜನರ ಜೊತೆ ಬರೀಲಿಕ್ಕೆ ಕಲೀರಿ, ಒಳ್ಳೆಯ ವಿಷಯಗಳನ್ನ ಅರ್ಥ ಮಾಡ್ಕೊಳಕ್ಕೆ ಕಲೀರಿ. ಸಣ್ಣ ಸ್ಟೆಪ್ಸ್ ತೊಗೊರಿ, ಬೇಬಿ ಸ್ಟೆಪ್ಸ್. ಒಂದೇ ದಿವಸಕ್ಕೆ ಅಥವಾ ಓವರ್ನೈಟ್ದೊಳಗೆ ಆಗುವಂಥ ವಿಷಯಗಳಲ್ಲ. ಬಟ್ ಟೈಮ್ ಟೇಕಿಂಗ್ ಪ್ರೊಸೆಸ್ ಇದ್ರೂ ಸಹಿತ ನಾವು ಅದ್ರ ಬದಲಾಗಿ ವಿಚಾರ ಮಾಡಾಕತ್ವಿ ಅಂತಂದ್ರೆ ಇದರರ್ಥ ನಾವು ಇನಿಷಿಯೇಟ್ ಮಾಡಿದ್ವಿ ಅಂದ್ರೆ ಆ ದಾರಿ ಮೇಲೆ ನಾವು ನಡೆಯಾಕತ್ವಿ ಅಂದಂಗೆ. ಇದರರ್ಥ ಇವತ್ತಿಲ್ಲ ನಾಳೆ ನಾವು ಡೆಸ್ಟಿನೇಷನ್ ರೀಚ್ ಆಗೇ ಆಗ್ತೀವಿ. ಸೊ ಎಷ್ಟಾಗತ್ತಷ್ಟೇ ಮೆಂಟಲಿ ಹೆಲ್ದಿ ಇರಕ್ಕೆ ನೋಡಿರಿ. ಪ್ರತಿಯೊಬ್ಬರು ಯಾರ ಜೀವನವೂ ಸುರಳಿತವಾಗಿಲ್ಲ. ಪ್ರತಿಯೊಬ್ಬರ ಜೀವನದೊಳಗೂ ಒಂದಿಲ್ಲ ಒಂದು ಪ್ರಾಬ್ಲಮ್ ಇರ್ತೈತಿ. ಆದರೆ ಪ್ರಾಬ್ಲಮನ್ನು ನಾವು ಎಲ್ಲಿವರೆಗೂ ಡ್ರ್ಯಾಗ್ ಮಾಡ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್. ನಮ್ಮ ಜೀವನ ಇವ್ರ ತನಕನೂ ನಾವು ಡ್ರ್ಯಾಗ್ ಮಾಡ್ತೇವೆ ಅಂತಂದರೆ ಇದರರ್ಥ ನಮ್ಮ ಜೀವನಕ್ಕೆ ಏನೂ ಅರ್ಥನೇ ಇಲ್ಲ ಅಂತ. ಸೊ ಹೋಪ್ ಕಳ್ಕೊಬೇಕಾದಂಥದ್ದು ವಿಷಯ ಏನೂ ಇಲ್ಲ. ನಿಮಗೇನು ಹೇಳಾಕತ್ತೈತಿ ಅಂತಂದ್ರೆ ಇವತ್ತಿನ ಟೈಮ್. ಸೊ ಆ್ಯಕ್ಷನ್ ತೊಗೊಳ್ರಿ ಅಂತ. ನಿಮ್ಮ ಜೀವನದ ಮೇಲೆ ನೀವು ಆ್ಯಕ್ಷನ್ ತೊಗೋಬೇಕು. ಓಕೆ. ಈಗ ಕೆಲವೊಂದಿಷ್ಟು ಜನರಿಗೆ ನಾನೇನು ರೆಮಿಡಿ ಹೇಳ್ತೀನಿ ಅಂತಂದ್ರೆ, ಅಯ್ಯೋ ನಾನು 3 ಗಂಟೆಗೆ ಎಚ್ಚರಾಗಿ ಬಿಡ್ತೈತೆ ರೀ. ಮೊನ್ನೆ ಯಾರೋ ಹೇಳಾಕತ್ತಿದ್ದಾರೆ, ನಾನು 3 ಗಂಟೆಗೆ ಎಚ್ಚರಾಗಿ ಬಿಡ್ತೈತೆ ರೀ, ನಾನು ಸೈಕ್ಯಾಟ್ರಿಸ್ಟ್ ಕಡೆ ಹೋದಿರಿ, ಹಂಗಾತ್ರಿ ಅದು ಹಿಂಗಾತ್ರಿ. ಏನು ನಾನು ನೀವು 3 ಗಂಟೆಗೆ ಎಚ್ಚರಾದ್ರೆ ನೀವು ಸೈಕ್ಯಾಟ್ರಿಸ್ಟ್ ಕಡೆ ಯಾಕೆ ಹೋದ್ರಿ ಅಂತ ಕೇಳಿದೆ ನಾ. ಇಲ್ಲ ಅವರೆಲ್ಲ ನನಗೆ ಮೆಡಿಸಿನ್ ಅದು ಕೊಟ್ಟರಿ ಅಂದ್ರೆ ನಿದ್ದೆ ಬರೋಂಗ್ರಿ. ಅರೆ ನಾ ಅಂತಂತಾನೆ, ನಿನಗೆ ಎಷ್ಟು ಗಂಟೆಗೆ ಎಚ್ಚರಾಕೈತಿ? ನಾನು 3-3:30 ಎಚ್ಚರಾಕರಿ, ಎದ್ದು ಮಂತ್ರ ಮಾಡಲ್ಲ ಅಂತಂದೆ ನಾನು. ಅವ್ರು ಆ್ಯಕ್ಚುಲಿ ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡ್ತಾರೆ. ನೀವೇ ಮಂತ್ರ ಮಾಡು, ನಿನಗೆ ಮತ್ತೆ ನಿದ್ದೆ ಬರ್ತೈತಿ. ಎಷ್ಟು ಗಂಟೆಗೆ? ಭಾಳ 10-11 ಅಷ್ಟಾಗ ಅಡುಗೆ ಮುಗಿಸಿರ್ತೀವಿ, ಮತ್ತೆ ಮಲ್ಕೋ. ನಿಮಗೇನು ಯಾವ ವಿಷಯದೊಳಗೆ ಏನು ಕಡಿಮೆ ಇಲ್ಲಲ್ಲ. ನೀವು 11-12 ಗಂಟೆಗೆ ಮಲ್ಕೊಂಡ್ರೆ ಯಾರೇನು ಕೇಳ್ತಾರೋ? ಇಲ್ಲ, ಮಲ್ಕೊಳ್ರಿ. ಬಟ್ ಅದನ್ನು ಒಂಥರ ಡಿಸೀಸ್ ಅನ್ನೋ ನೋಡಕ್ಕೆ ಹೋಗ್ಬೇಡ್ರಿ. ಅದನ್ನು ರಾತ್ರಿ 3 ಗಂಟೆಗೆ 4 ಗಂಟೆಗೆ ಏನಾರು ಎಚ್ಚರಾಕಿತ್ತು ಅಂತಂತಂದರೆ ಇದರರ್ಥ ಯೂನಿವರ್ಸಿಂದ ಏನಾದರೂ ಒಂದು ಕಾಲಿಂಗ್ ಐತೆ ನಿಮಗೆ, ಅದೇನೋ ಹೇಳಕ್ಕೆ ಇಷ್ಟಪಡ್ತೈತಿ. ಅವಾಗ ಹೆಂಗೆ ಅಂತಂದ್ರೆ ಅದೇನು ಹೇಳ್ತಿರ್ತೈತಾರೆ, ನಾ ಮಾತಾಡ್ತೀನಿ ನೀ ಕೇಳಂತ ಹೇಳ್ತಿರ್ತೈತದ ಆ ಟೈಮ್ದೊಳಗೆ. ಯಾಕಂದ್ರೆ ಎಲ್ಲ ಶಾಂತ ಇರ್ತದಲ್ಲ. ನೋಡಿರಿ, ಪಿನ್ ಡ್ರಾಪ್ ಸೈಲೆನ್ಸ್ ಇತ್ತು ಅಂತ ತಿಳ್ಕೊಡ್ರಿ, ಎಷ್ಟು ಲಘು ಕಿವಿಗೆ ಶಬ್ದಗಳು ಕೇಳಿಸ್ತಾವೆ. ಹಂಗೆ ಅದು ಏನಾರು ಒಂದು ನಿಮ್ಮ ಮೆಸೇಜ್ ಕೊಡಕ್ಕೆ ನೋಡ್ತಿರ್ತೈತಿ. ಭಾಳ ಮಂದಿ ಏನಂತಾರೆ, 2-3 ಗಂಟೆಗೆ ಎಚ್ಚರಾಕತ್ರಿ. ಅರೆ ಎಚ್ಚರ ಆತಂದ್ರೆ ಹೇಳ್ರಿ, ಪುಸ್ತಕ ಓದ್ರಿ, ಧ್ಯಾನ ಮಾಡಿರಿ, ಮತ್ತು ನಿದ್ದೆ ಬರ್ತೈತಿ, ಮತ್ತು ಮಲ್ಕೊಡ್ರಿ, ಮತ್ತು ಹೇಳ್ರಿ. ನೋಡಿರಿ, ನಮ್ಮ ಜೀವನ ಅಥವಾ ನಮ್ಮ ಆ್ಯಕ್ಟಿವಿಟೀಸನ್ನು ನಾವು ಎಷ್ಟು ಪಾಸಿಟಿವ್ಲಿ ನೋಡ್ತೇವೆ ಅಥವಾ ಎಷ್ಟು ಪಾಸಿಟಿವ್ಲಿ ಸೆಟ್ ಮಾಡ್ತೇವೆ ಅದ್ರ ಮೇಲೆ ನಮ್ಮ ಲೈಫ್ ಡಿಪೆಂಡ್ ಇರ್ತೈತಿ. ಇಲ್ಲ ಸಲ್ಲದ ವಿಚಾರಗಳನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಅದನ್ನೆಲ್ಲ ಗದ್ದಲ ಹಿಡ್ಸ್ಕೊಳ್ಳೋಕ್ಕಿಂತ ಪಾಸಿಟಿವ್ ಹಂಗೆ ನೋಡಕ್ಕೆ ಕಲೀರಿ ವಿಷಯಗಳನ್ನ. ಮೊನ್ನೆ ಅವ್ರು ಏನಾಗ್ತಿದ್ರು, ಅಯ್ಯೋ ಹೌದಲ್ಲ ನೀವು ಹೇಳಿದ್ದೀನಿ ನನಗೆ ಯಾಕೆ ಇದು ಗೊತ್ತಾಗಲಿಲ್ಲ, ನಾ ಇನ್ಮೇಲೆ ಹಂಗೆ ಮಾಡ್ತೀನಿ ರೀ, ನಾನು ಇನ್ನು ಅದನ್ನ ಮಾಡು. ಇಲ್ಲ ಡಾಕ್ಟರ್ಸ್ ಹೇಳ್ತಾರೆ ರೀ 8 ತಾಸು ನಿದ್ದೆ ಮಾಡ್ಬೇಕಂತ. ಅವ್ನು ಹೇಳ್ತಾನೆ 10 ತಾಸು ನಿದ್ದೆ ಮಾಡಂತಂದು ಹೇಳಿ. ಇನ್ನು ನಿದ್ದೆ ಮಾಡೋಕ್ಕೆ ಸಾಧ್ಯ 10 ತಾಸು? ಯಾಕಂದ್ರೆ ಹೆಂಗಿರ್ತೈತಿ ನೋಡಿರಿ, ಹ್ಯೂಮನ್ ಬಾಡಿ ಎಲ್ಲರದು ಸೇಮ್ ಐತೆ, ಬಟ್ ಅದ್ರ ರಿಕ್ವೈರ್ಮೆಂಟ್ಸ್ ಎಲ್ಲರದು ಬೇರೆ ಬೇರೆ ಇರ್ತೈತಿ. ಈಗ ಯಾರು ಹೇಳ್ತಾರೆ ದಿವ್ಸಕ್ಕೆ 8-10 ಲೀಟ್ರ್ ನೀರು ಕುಡೀರಿ ಅಂತಂದು ಹೇಳಿ. ಅರೆ ನನಗೆ ಬೇಡಪ್ಪ, ನನ್ನ ಬಾಡಿಗೆ ಒಲ್ಲೆ ಏನಾಕತ್ತದ, ನನ್ನ ಬಾಡಿ ಒಲ್ಲೆ ಅನ್ನೋ ಮುದ್ದೆ ನಾ ಭಾಳ ನೀರು ಹಾಕಿದ್ನಿ ಅಂದ್ರೆ ಏನಾಕತಿ, ನನ್ನ ಕಿಡ್ನಿ ಮೇಲೆ ನೋಡಿ ಬೀಳ್ತೈತಿ. ಸಿಂಪಲ್. ಸೊ ಎಲ್ಲ ಡಾಕ್ಟರ್ ಹೇಳಿದ್ದನ್ನ ಕರೆಕ್ಟ್ ಇರ್ತೈತಿ ಅಂತಲ್ಲ, ಎಲ್ಲ ಸೈಂಟಿಫಿಕ್ ಹಂಗೆ ಕರೆಕ್ಟ್ ಇರ್ತೈತಿ ಅಂತಂತಲ್ಲ. ಎಲ್ಲರೂ 8 ಲೀಟ್ರ್ ನೀರು ಕುಡಿಬೇಕಂತಲೇ ಇರೋಂಗಿಲ್ಲ. ಅವ್ರವ್ರ ಬಾಡಿ ರಿಕ್ವೈರ್ಮೆಂಟ್ ಏನಿರ್ತೈತಿ ಅದರ ಪ್ರಕಾರ ಅವ್ರ ಜೀವನ ನಡೀತಿರ್ತೈತಿ. ಆದರೆ ಕೆಲವೊಂದು ವಿಷಯಗಳನ್ನು ಇಲ್ಲಿ ನಿಮಗೆ ಸುಧಾರಿಸ್ಕೊಳ್ಳಿ. ಇಲ್ಲೇನಂತಂದರೆ ನಿಮಗೆ ನಿದ್ದೆ ಇಲ್ಲ. ಸೊ ಸರಿ ಹಂಗೆ ನಿದ್ದೆ ಮಾಡಕ್ಕೆ ಕಲೀರಿ. ಯಾರಿಗಾದರೂ ಈ ಥರದ್ದು ಪ್ರಾಬ್ಲಮ್ ಆಕಿತ್ತು ಅಂತಂತಂದರೆ, ನಡುಕ ಎಚ್ಚರಾತು ಅಂತಂದರೆ ಯಾವುದಾದ್ರೂ ಪಾಸಿಟಿವ್ ವಿಷಯಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಡ್ರಿ. ಅದು ನಿಮಗೆ ಉಪಯೋಗ ಆಕೈತೆ. ಡಾಕ್ಟ್ರ್ ಮಾತು ಕೇಳಕ್ಕೆ ಹೋಗ್ಬೇಡ್ರಿ.
ಇವತ್ತು ನನಗೂ ನಿದ್ದೆ ಬರಾಕತ್ತಿತ್ತು, ನಾನು ಹೋಗಿ ಮಲ್ಕೋಬೋದಾಗಿತ್ತಲ್ಲ, ನಾನು ಸುಮ್ಮನೆ ಸೋಫಾ ಮೇಲೆ ಕುಂತಿದ್ದೆ ನಾನು. ಅದು ಮನಸ್ಸು ಹೇಳಾಕತ್ತಿತ್ತು, ಹೋಗಿ ಧ್ಯಾನಕ್ಕೆ ಕೊಂಡ್ರೆ ಧ್ಯಾನಕ್ಕೆ ಹೋಗಿ ಕುಂತೆ, ಒಂದು ಅರ್ಧ ತಾಸು ತೂಗುಡ್ಸಂಗೆ ಆಯ್ತು, ನಿದ್ದೆ ಬಂತು, ಮುಗಿದೋತು. ಈಗ ಮಲ್ಕೊಂಡಿದ್ದೀನಿ ಅಂದ್ರೆ ರಾತ್ರಿ ನಿದ್ದೆ ಬರ್ತಿರಲಿಲ್ಲ. ಸೊ ಅವ್ರವ್ರ ರಿಕ್ವೈರ್ಮೆಂಟ್ ಅಲ್ಲ. ಸೊ ಇಲ್ಲಿ ನಿಮಗೇನು ಹೇಳ್ತಾ ಇದೆ ಇವತ್ತಂತಂದ್ರೆ, ಸ್ಲೀಪ್ ರಿಲೇಟೆಡ್ ಪ್ರಾಬ್ಲಮ್ ಇದೆ, ಏನಂದ್ರೆ ಮಾನಸಿಕ ಪ್ರಾಬ್ಲಮ್ ಇದೆ, ಅದರಿಂದ ಎಷ್ಟಾಕತಿ ಎಂಗ್ಸೈಟಿ ಪ್ರಾಬ್ಲಮ್ ಐತಿ, ಎಷ್ಟಾಕತಿ ಅಷ್ಟರಿಂದ ಹೊರಗೆ ಬರಾಕಲ್ಲಿರಿ. ಓಕೆ, ಹರ್ಮಿಟ್ ಕಾರ್ಡ್ ಈಸ್ ದೇರ್ ಆರ್ ಸಮ್ ಥಿಂಗ್ಸ್ ದ್ಯಾಟ್ ಮಸ್ಟ್ ಬಿ ಡನ್ ಆನ್ ಯುವರ್ ಓನ್. ಕೆಲವು ಸರ್ತಿ ಇದು ಹರ್ಮಿಟ್ ಕಾರ್ಡ್ ಏನು ಹೇಳ್ತೈತಿ ಅಂದ್ರೆ, ಬರೀ ಮಂದಿ ಕಡೆಯಿಂದ ಅಡ್ವೈಸ್ ತೊಗೊಳಕ್ಕೆ ಓಡಾಡೋದು. ನಮ್ಮ ಮನ್ಯಾಗೂ ಅದಾರ ಇಂಥವ್ರು, ಅವರೆಲ್ಲ ಪತ್ರಿಕೆ ತೊಗೊಂಡು ಎಷ್ಟು ಸ್ವತಃ ನನ್ನ ತಂಗಿನ ಪತ್ರಿ ತೊಗೊಂಡು ಎಷ್ಟು ಓಡಾಡೋದು ಅಂತಂದ್ರೆ ನಾನು ನಿಮ್ಗೆ ಹೇಳ್ತೀನಿ, ಈ ಊರಾಗ ನಾವು ಯಾವ ಎಸ್ಟ್ರಾಲಜರ್ ಉಳಿದಿರ್ಲಿಕ್ಕಿಲ್ಲ. ಎಲ್ಲರೂ ಅವ್ರಿಗೆ ಹೇಳಿ ಬೇಸತ್ತಿರ್ಬೇಕು. ಅವ್ರು ಮಾತ್ರ ಏನೂ ಮಾಡೋಂಗಿಲ್ಲ, ಅದ್ರ ಮೇಲೆ ಏನೇನು ಕೆಲಸ ಮಾಡೋಂಗಿಲ್ಲ. ಅದಕ್ಕೆ ನಾ ಅಂಥವ್ರು ಪತ್ರಿಕೆ ನೋಡೋದೇ ಇಲ್ಲ. ನಾನು ಹೇಳ್ಬಿಟ್ಟೆ, ನೀವೆಲ್ಲ ರೊಕ್ಕ ಕೊಡ್ರಿ, ಎಲ್ಲರೂ ಹೊರಗೆ ಹೋಗ್ರಿ ನೀವು ಅಂತಂದೇಳಿ. ಸೊ ಇಲ್ಲಿ ಹೆಂಗೆ ಅಂತಂತಾರೆ, ಬರೀ ಮಾರ್ಗದರ್ಶನಕ್ಕಾಗಿ ಓಡಾಡ್ದು ನವ್ ಇಟ್ಸ್ ಅ ಟೈಮ್ ಟು ಟೇಕ್ ಆ್ಯಕ್ಷನ್. ಸೊ ಬಿ ಆ್ಯಕ್ಷನ್ ಓರಿಯೆಂಟೆಡ್. ನಾವು ನಿಂತಲ್ಲೇ ನಿಂತು ಬಿಡೋದು, ಎಲ್ಲಿಯೂ ಮುಂದೆ ಹೋಗೋಂಗಿಲ್ಲ, ಹಿಂದೆ ಬರೋಂಗಿಲ್ಲ. ಯಾಕಂತಂದರೆ ನನ್ನ ಸಲುವಾಗಿ ಏನಾದರೂ ಒಂದು ಒಳ್ಳೇದು ಕಾದಿದೆ ಐಸಾ ಕುಚ್ ಭಿ ನೈ ಹೋತಾ ಜಿಂದಗಿ ಮೇ. ನನ್ನ ಸಲುವಾಗಿ ಏನಾದರೂ ಒಳ್ಳೆಯದು ಕಾದಿದೆ ಅಂತಂದು ಹೇಳಿ ನೀವು ಕುಂಡಿರ್ತಿದ್ರಿ ಅಂತಂದ್ರೆ ಅದು ಮಹಾ ತಪ್ಪು. ಅದು ಎಂದೆಂದೂ ಆಗಂಗಿಲ್ಲ. ನಾವು ಅದ್ರ ರಿಲೇಟೆಡ್ ಏನೇನು ಕೆಲಸ ಮಾಡಬೇಕು ನಾವು ಅದನ್ನು ಮಾಡಬೇಕು ಅಂದ್ರೆ ಅದು ನಮಗೊಂದು ಮಾರ್ಗದರ್ಶನ ಸಿಗ್ತೈತೆ. ಅದು ಎಲ್ಲಿಂದನೂ ಬರ್ಬೋದು, ಯೂನಿವರ್ಸ್ ಕೊಡ್ಬೋದು, ಯಾರಾದರೂ ಬರ್ಬೋದು ನಿಮ್ಮ ಜೀವನದಲ್ಲಿ, ಅವ್ರು ನಿಮಗೆ ಏನಾದರೂ ಅಡ್ವೈಸ್ ಮಾಡ್ಬೋದು. ಬಟ್ ಇಲ್ಲಿ ಹೆಂಗೈತಿ ಅಂತಂದ್ರೆ ಆ್ಯಕ್ಷನ್ ತೊಗೊಳ್ರಿ. ಕೆಲವೊಬ್ರು ಹೆಂಗೈತಂದ್ರೆ ಎಲ್ಲನೂ ದೇವ್ರಿಗೆ ಸರೆಂಡರ್ ಮಾಡಿಬಿಡೋದು, ಅವ್ರ ಮೇಲೆ ಬಿಟ್ಬಿಡೋದು. ಅರೇ ಐಸಾ ನಹಿ ಹೋತಾ, ಪುರುಷಾರ್ಥ ಅಂತ ಇರ್ತೈತಿ, ಮನುಷ್ಯ ಆಗಿ ನಾ ಮಾಡಬೇಕು ಅದನ್ನು. ಬುದ್ಧಿ ಅದಕ್ಕೆ ಕೊಟ್ಟಾನ ಮತ್ತು ದೇವ್ರು ನನಗೆ. ಸೊ ಇಲ್ಲಿ ಹೆಂಗೆ ಹೇಳಕತ್ತೈತಿ ಅಂದ್ರೆ ಈ ಕಾರ್ಡ್ ನಿಮಗೆ ಟೇಕ್ ಆ್ಯಕ್ಷನ್. 9 ನಂಬರ್ ಇದೆ. 9 ನಂಬರ್ ಅಂದರೆ ಮಾರ್ಸ್ ಅಂದರೆ ಮಂಗಳ ಅಂತಂದರೆ ಆ್ಯಕ್ಷನ್ ತೊಗೋಬೇಕು. ಎಲ್ಲ ದೇವ್ರ ಭರೋಸೆ ಬಿಟ್ಟು ಬಿಡೋಂಗಿಲ್ಲ. ದೇವ್ರ ನಿಮ್ಗೆ ಗೊತ್ತಾ, ರಾಮಕೃಷ್ಣ ಪರಮಹಂಸರು ಹೇಳ್ತಿರ್ತಾರೆ, ಯಾವಾಗಿದ್ರೂ ಬೆಕ್ಕಿನ ಮರಿ ಆಗ್ಬೇಕಂತ, ಮಂಗ್ಯಾನ ಮರಿ ಆಗಬಾರ್ದಂತ. ಮಂಗ್ಯಾನ ಮರಿ ಆದರೆ ಏನಾಕತಿ ಅಂದ್ರೆ, ಮಂಗ್ಯಾನ ತಮ್ಮ ಮಮ್ಮಿನ ಹಿಡ್ಕೊತದ ಟೈಟಂಗೆ. ತಪ್ಪೆಲ್ಲರ ಮರಿ ಕೈ ಬಿಡ್ತಂತಂದ್ರೆ ಮರಿದ ಕೆಲಸ ಮುಗಿತಂದಂಗೆ. ಬೆಕ್ಕಿನ ಮರಿ ಆತಂತಂದ್ರೆ ಏನಾಕತಿ ಅಂದ್ರೆ ಕರೆಕ್ಟಂಗೆ ಓದೋದು ಅದು ಇಟ್ಟು ಬರ್ತೈತಿ. ಸೊ ಆದರೆ ಇಲ್ಲೇ ಬಟ್ ಇದರ ಅರ್ಥ ಈ ವಿಷಯ ಎಲ್ಲ ವಿಷಯದಾಗೂ ಲಾಗೂ ಆಕತಿ ಅಂತಂತಲ್ಲ. ಮನುಷ್ಯರಾಗಿ ನಾವು ಅದೇವಿ ಅಂತಂದ್ರೆ ದೇವರಿಗೂ ಮೆಚ್ಚುಗೆ ಆಗುವಷ್ಟು ಪುರುಷಾರ್ಥವನ್ನು ನಾವು ಮಾಡಲೇಬೇಕು. ದಟ್ ಈಸ್ ಯೂನಿವರ್ಸಲ್ ಲಾ. ಓಕೆ, ಇಲ್ಲಿ ಏನು ಹೇಳಕತ್ತಾರೆ ನಿಮಗೆ ಅಂತಂತಂದ್ರೆ, ಪುರುಷಾರ್ಥ ಮಾಡಿರಿ ಅಂತ ಹೇಳಕ್ತಾರೆ. ಕಾರ್ಡ್ ಎಷ್ಟು ಬ್ಯೂಟಿಫುಲ್ ಬಂದಾವ ಅಂತಂತಂದ್ರೆ, ಈಗ ನೋಡ್ರೆ ನಾ ಇದನ್ನು 4 ಆಫ್ ಸೋರ್ಸ್ ನಿಮಗೆ ಹೇಳ್ತೇನೆ. ಇಲ್ಲಿ ರೆಸ್ಟ್ ಮಾಡಕತ್ತಾಳೆ ಈಗ ಹೆಣ್ಮಗಳು. ರೆಸ್ಟ್ ಎಷ್ಟು ಇಂಪಾರ್ಟೆಂಟ್ ನೋಡ್ರಿ. ಇಲ್ಲಿನೂ ರೆಸ್ಟ್ ಇಂಪಾರ್ಟೆಂಟ್. ಆಮೇಲೆ ಇಲ್ಲೇನು ಹೇಳ್ತಾರೆ, ಇಲ್ಲಿ ಒಂಥರ ಲೇಸಿನೆಸ್. ಅಂದರೆ ಈಗ ನೀವು ಯಾರು ಇದನ್ನು ಫಸ್ಟ್ ಕಾರ್ಡ್ ಚೂಸ್ ಮಾಡ್ಕೊಂಡಿರಲ್ಲ, ಬಿ ಆನೆಸ್ಟ್ ವಿತ್ ಯುವರ್ ಸೆಲ್ಫ್. मेरे लिए परमात्मा कुछ करेगा, ऐसा कुछ तो मिरेकल होगा. सी दिस इज़ ऑल बुलशिट. ये ज़िंदगी में कभी नहीं होने वाला. ಏನಾದರೂ ನಮ್ಮ ಜೀವನದ ಸಲುವಾಗಿ ನಾವು ಮಾಡಲೇಬೇಕು. ನಿದ್ದೆಗೆ ಎಷ್ಟು ಮಹತ್ವ ಐತೆ ನೋಡ್ರಿ. ನೀವು ಯಾವಾಗರೇ ಡೀಪ್ ಸ್ಲೀಪ್ ಮಾಡಿ ಎದ್ರಿ ಅಂತಂತಂದ್ರೆ ನೀವು ಎಷ್ಟು ಫ್ರೆಶ್ ಆಗಿರ್ತೀರಿ ನೀವು ವಿಚಾರ ಮಾಡಿರಿ. ಅಂದ್ರೆ ಪೂರ್ತಿ ರೀತಿಯೊಳಗೆ ನಿಮಗೆ ಬ್ರೈನಿಗೆ ರೆಸ್ಟ್ ಸಿಕ್ಕಿರ್ತೈತಿ. ಎಲ್ಲರ ಜೀವನದೊಳಗೂ ನೀವು ಇದನ್ನು ಅನುಭವ ಮಾಡೇ ಇರ್ತೀರಿ. ಸೊ ಯಾವಾಗರೇ ಆಗೋದಕ್ಕೆ ಕಂಟಿನ್ಯೂಸ್ ಹಂಗೆ ಅದರ ಸ್ಥಿತಿಯೊಳಗೆ ನಾವು ಇರೋದಕ್ಕೆ ಎಷ್ಟು ವ್ಯತ್ಯಾಸ ಇರ್ತೈತೆ ನೋಡ್ರಿ. ಅದಕ್ಕೆ ನಾ ಎಲ್ಲರಿಗೂ ಒಂದೇ ಮಾತು ಹೇಳ್ತೇನೆ, ಎಲ್ಲರೂ ಕೆಲಸ ಮಾಡಿರಿ. ನಾನು ಒಂದು ಹಳೆ ವಿಡಿಯೋದೊಳಗೆ ಒಂದು ಸನ್ನಿವೇಶ ಹೇಳಿದ್ದೇನೆ. ಡಾಕ್ಟರ್ ಹೋಮಿ ಜಹಾಂಗೀರ್ ಬಾಬಾ ಅವ್ರನ್ನ ವಿವಿಧ ಭಾರತಿ ಮೇಲೆ ಕರೆದಿದ್ರಂತ. ಇಂತಿಷ್ಟು ನಿಮಿಷದ ನೀವು ಸ್ಪೀಚ್ ಕೊಡ್ರಿ, ದೇಶದ ಜನ ಎಲ್ಲ ಕೇಳ್ರಿ ಅಂತಂದು ಹೇಳಿ. ಹೋಮಿ ಜಹಾಂಗೀರ್ ಬಾಬಾ ಸೈಂಟಿಸ್ಟ್, ಬಟ್ ಯಾವ ಸಬ್ಜೆಕ್ಟ್ ಅಂತ ನನಗೇನು ಗೊತ್ತಿಲ್ಲ. ಅವ್ರು ಬಂದು ಎಲ್ಲರೂ ಇಡೀ ದೇಶ ಎಲ್ಲ ಬಾಯಿ ಬಿಟ್ಟು ಕೇಳಾಕತ್ತಿತ್ತಂತ. ಏನು ಹೇಳ್ತಾರೋ, ಎಂಥ ವಿಷಯಗಳನ್ನ ಹೇಳ್ತಾರೋ ನಾವು ಕೇಳ್ಬೇಕಂತ. ಅವ್ರು ಒಂದೇ ಶಬ್ದ ಹೇಳಿದ್ರಂತ, ದುಡೀರಿ ಅಂತಂದು ಹೇಳಿ. ಅದಕ್ಕೆ ಹೇಳ್ತಾರೆ, ಕ್ರಿಯಾಶೀಲ ವ್ಯಕ್ತಿಗೆ ರೋಗನೂ ಕಡಿಮೆ ಅಂತ, ಆಯುಷ್ಯನೂ ಜಾಸ್ತಿ ಅಂತ. ಯಾವ ಮನುಷ್ಯ ಕ್ರಿಯೆ ಮಾಡ್ತಿರೋದಿಲ್ಲ, ಯಾವ ಮನುಷ್ಯ ಸರಿಯಾಗಿ ಕರ್ಮವನ್ನು ಮಾಡ್ತಿರೋದಿಲ್ಲ, ಅದು ಯಾವತ್ತೂ ಮೆಂಟಲಿ ಹೆಲ್ದಿ ಇರೋದಿಲ್ಲ. ಇದನ್ನ ಇಟ್ಕೊಡ್ರಿ. ಒಂದಿಲ್ಲ ಒಂದು ಕೆಲಸದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿರ್ರಿ. ಅದರ್ವೈಸ್ ನೀವೇನು ಮಾಡ್ತೀರಿ ಗೊತ್ತೇನ, ನಿಮ್ದು 10th ಹೌಸ್ ಹಾಳು ಮಾಡ್ತೀರಿ. 10th ಹೌಸ್ ಅಂದ್ರೆ ಏನು, ಕರ್ಮ. तुमने अगर कर्म नहीं किया ना तो शनि भी खराब, तुम्हारा 10th हाउस भी खराब. कर्म का घर तो गया, उसके साथ साथ प्रॉफिट का घर भी गया. ಕುಂಭ ರಾಶಿನೂ ಹಾಳು ಮಾಡ್ಕೋತೀರಿ ನಾವು.
ಕುಂಭರಾಶಿ ಅಂದ್ರೆ ಏನು? ನಿಮ್ಮ ನೆಟ್ವರ್ಕ್, ನಿಮ್ಮ ಫ್ರೆಂಡ್ ಸರ್ಕಲ್, ನಿಮ್ಮ ಮನ್ಯಾಗಿನೂ ರಿಲೇಟಿವ್ಸ್, ದೊಡ್ಡ ನೆಟ್ವರ್ಕ್ ತೋರಿಸುತ್ತೆ ಅದು. ಅದು ಪ್ರಾಫಿಟ್ ತೋರಿಸ್ತೈತಿ. ಎರಡೂ ಶನಿನ ಓನ್ ಮಾಡ್ತಾರೆ. ಮಕರ ರಾಶಿ ಮತ್ತು ಕುಂಭರಾಶಿ 10ನೇ ಮನೆಯೂ ಹಾಳು ಮಾಡಿದ್ರಿ, 11ನೇ ಮನೆಯೂ ಹಾಳು ಮಾಡಿದ್ರಿ. ತೋ ಆದಮಿ ಕಿ ಜಿಂದಗಿ ಗೈ. ಇದಕ್ಕೆ ಏನು ಹೇಳತ್ತತಿ ಅಂತಂತಂದ್ರೆ, ಬಿ ಆನೆಸ್ಟ್ ವಿತ್ ಯುವರ್ ಸೆಲ್ಫ್. ಕನಸು ಕಾಣೋದನ್ನು ಬಿಟ್ಟುಬಿಡ್ರಿ. ಒಟ್ಟಾಗಿ ಕನಸು ಕಾಣಕ್ಕೆ ಹೋಗ್ಬಿಡ್ರಿ ಲೈಫ್ದು. ಕನಸು ಕಾಣೋದು ಬಿಟ್ಟುಬಿಡ್ರಿ ಅಂತ ನಾ ಹಿಂಗೆ ಹೇಳಾಕತ್ತೇನೆ ಅಂತಂದ್ರೆ ಇದರ ಅರ್ಥ ಡೋಂಟ್ ಟೇಕ್ ಇಟ್ ನೆಗೆಟಿವ್ಲಿ. ಓಕೆ, ಕನಸುಗಳನ್ನು, ಸಕಾರಾತ್ಮಕ ಕನಸುಗಳನ್ನು ಕಾಣ್ರಿ. ಅದಕ್ಕೊಂದು ಅರ್ಥ ಇರ್ತೈತಿ. ಕನಸಿಗೂ ಅರ್ಥ ಇರಬೇಕು. ಸೊ ಇದ್ರ ಜೊತೆ ನಿಮಗೆ ಯೂನಿವರ್ಸ್ ಮತ್ತೇನು ಹೇಳ್ತೈತಿ ನೋಡ್ರಿ. ಮೂವಿಂಗ್ ಆನ್. ಓಕೆ, ಬೆಟರ್ ಟೈಮ್ಸ್ ಆರ್ ಅಹೆಡ್. ಸೊ ನೀವು ಆ್ಯಕ್ಷನ್ ತೊಗೊಂಡ್ರೆ ನೀವು ಆ್ಯಕ್ಷನ್ ತೊಗೊಂಡ್ರೆ ಒಳ್ಳೆಯ ದಿನಗಳು ನಿಮಗಾಗಿ ಕಾದಿವೆ. ಇಟ್ ಮೇ ಬಿ ಟೈಮ್ ಟು ಡಿಟ್ಯಾಚ್ ಫ್ರಮ್ ಅ ಸಿಚುವೇಶನ್ ದಟ್ ಈಸ್ ನೋ ಲಾಂಗರ್ ಸರ್ವಿಂಗ್ ಯು. ಎಷ್ಟು ಬ್ಯೂಟಿಫುಲ್ ಕಾರ್ಡ್ ಬಂದೈತಿ ಅಂತಂತಂದರೆ, ಈ ಕಾರ್ಡ್ ನಿಜವಾಗ್ಲೂ ಎಷ್ಟು ಕೊಂಡಾಡಿದ್ರು ಕಡಿಮೆ ನನಗೆ. ಆ್ಯಸ್ ಒನ್ ಫೇಸ್ ಆಫ್ ಯುವರ್ ಲೈಫ್ ಈಸ್ ಎಂಡಿಂಗ್, ಅನದರ್ ಬೆಟರ್ ಫೇಸ್ ಈಸ್ ಬಿಗಿನಿಂಗ್. ಹುಡುಕ್ಯಾಡಿದ್ರೆ ದೇವ್ರು ಸಿಗ್ತಾನಂತ, ಮನಸ್ಸಿಗೆ ನೆಮ್ಮದಿ ಸಿಗಂಗಿಲ್ಲ, ಪಕ್ಕ ಸಿಗ್ತತೆ. ನಾವು ರೆಡಿ ಆಗ್ಬೇಕಷ್ಟೆ. ಎಕ್ಸ್ಪ್ರೆಸ್ ಲವ್. ಇಲ್ಲಿ ಎಕ್ಸ್ಪ್ರೆಸ್ ಲವ್ ಅಂತಂದರೆ ಇದನ್ನು ಎದರ ಸಲ ಹೇಳ್ತಾರೆ ಅಂದರೆ, ಸೆಲ್ಫ್ ಲವ್ ಈಸ್ ವೆರಿ ಇಂಪಾರ್ಟೆಂಟ್. ಸೆಲ್ಫ್ ಲವ್ ಇತ್ತು ಅಂತ ತಿಳ್ಕೊರಿ, ನೀವೆಲ್ಲ ವಿಷಯದೊಳಗೂ ನಮ್ಮನ್ನು ನಾವು ಮುಂದಿಡಕ್ಕೆ ನೋಡ್ತೇವೆ. ಬೇಕಾದಂಥ ವಿಷಯ ಇರಲಿ, ಪ್ರೀತಿ ವಿಷಯ ಇರಲಿ, ಕೆಲಸದ ವಿಷಯ ಇರಲಿ, ಎಲ್ಲದರೊಳಗೂ ನಮ್ಮನ್ನು ನಾವು ಮುಂದಿಡಕ್ಕೆ ನೋಡ್ತಿರ್ತೇವೆ. ಯಾಕಂತಂದ್ರೆ ನಮ್ಮನ್ನು ಜನ ರಿಕಗ್ನೈಸ್ ಮಾಡಬೇಕು ಅನ್ನೋಂಥ ಆಸೆ ಎಲ್ಲರಲ್ಲೂ ಇರ್ತೈತಿ. ಹೌ ಡು ಯು ಶೋ ಯುವರ್ ಅಪ್ರಿಸಿಯೇಷನ್? ಡಿಸ್ಕವರ್ ನ್ಯೂ ವೇಸ್ ಆಫ್ ಎಕ್ಸ್ಪ್ರೆಸ್ಸಿಂಗ್ ಯುವರ್ ಲವ್ ಆ್ಯಂಡ್ ನ್ಯೂ ಪೀಪಲ್ ಟು ಶೇರ್ ಯುವರ್ ಅಡ್ಮಿರೇಷನ್ ವಿತ್. ಒಳ್ಳೊಳ್ಳೆ ಜನ ಬರ್ತಾರೆ ಜೀವನದೊಳಗೆ. ಜನ ನಿಮ್ಮನ್ನು ಹತ್ತಿರ ಸೇರಿಸ್ಕೊತಾರೆ. ನೀವು ಯಾವಾಗಿದ್ರೂ ಸ್ಯಾಡ್ ಮೂಡ್ನೊಳಗೆ ಇದ್ರೆ ನೋಡ್ರಿ ನೀವು, ಯಾರೂ ನಿಮ್ಮನ್ನು ಹತ್ತಿರ ಸೇರಿಸ್ಕೊಳಂಗಿಲ್ಲ. देखो ಜಿಂದಗಿ को ना बिल्कुल प्रैक्टिकली चलाओ. ಅವೆಲ್ಲ ಸಿನಿಮಾದಾಗ ಕೊನೆಗೆ ಹೆಂಗೆ ಆಕೆ ಸ್ಯಾಡ್ ಮೂಡ್ನಾಗ ಇರ್ತಾಳೆ, ಆಕೆ ಹೀರೋ ಬಂದು ಕರ್ಕೊಂಡು ಹೋಗ್ತಾನ. वो ऐसे सच्ची ज़िंदगी में कभी नहीं होता है. ವಾಟ್ ಈಸ್ ಹೋಲ್ಡಿಂಗ್ ಯು ಬ್ಯಾಕ್? ವಿಚಾರ ಮಾಡಿರಿ. ನಿಮ್ಮನ್ನು ಯಾವ ವಿಷಯ ಹಿಂದಕ್ಕೆ ಎಳೀತಾ ಇದೆ? ಥಿಂಗ್ಸ್ ಕಮ್ ಆ್ಯಂಡ್ ಗೋ, ಸರೆಂಡರ್ ಟು ದ ಯೂನಿವರ್ಸ್. ಎಷ್ಟು ಬ್ಯೂಟಿಫುಲ್ ಮೆಸೇಜ್ ಐತೆ ನೋಡ್ರಿ. ಓಕೆ, ಐ ಹೋಪ್ ಈ ರೀಡಿಂಗ್ ತಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸೊ ವಿಲ್ ಮೂವ್ ಟು ದಿಸ್ ಕಾರ್ಡ್. ಸಿ ಐ ವಿಲ್ ಟೇಕ್ ದಿಸ್ ಸೆಕೆಂಡ್ ಕಾರ್ಡ್. ಓಕೆ, ಸನ್ ಕಾರ್ಡ್ ಇದೆ. ಪೇಂಟ್ ದ ಸನ್ ಬ್ಯಾಕ್ ಇನ್ ಟು ಯುವರ್ ಸ್ಕೈ. ನೋಡಿ, ಇದನ್ನು ನೋಡಿದರೆ ನನಗೆ ಏನು ಅನಿಸ್ತತಿ ಅಂತಂತಂದ್ರೆ, हम ज़िंदगी में सिर्फ सपने देखते हैं कि कोई आएगा और मेरे ज़िंदगियों को ರಂಗೀನ್ कर देगा ಅಂತ. ನನ್ನ ಜೀವನದಲ್ಲಿ ಒಳ್ಳೆ ಸುಂದರ ಬಣ್ಣಗಳನ್ನು ಏನಂತಾರದ, ಮೇರೆ ಜಿಂದಗಿಗೂ ಬಡ ರಂಗೀನ್ ಬನಾಯೇಗಾ. ಏನು ಪೇಂಟ್ ಮಾಡ್ತಾರೆ ನನ್ನ ಲೈಫ್ ಬ್ಯೂಟಿಫುಲ್ ಕಲರ್ಸ್ ಅಂತ ನಾವು ಅನ್ಕೋತೇವೆ. ಐಸಾ ಕಭಿ ನಹೀ ಹೋತಾ, वो बिल्कुल सच्चाई नहीं है. ಇದು ನನ್ನ ಜೀವನದಲ್ಲಿ ನಾನೇ ಒಳ್ಳೊಳ್ಳೆ ಕಲರ್ಸ್ ತುಂಬಬೇಕು ಅಂದ್ರೆ ಅದಕ್ಕೊಂದು ಅರ್ಥ ಇರ್ತೈತಿ. ಯಾಕೆ ಗೊತ್ತಾ? ಆ ಒಳ್ಳೊಳ್ಳೆ ಕಲರ್ಸ್ ಅನ್ರಿ, ಅಲ್ಲಿ ಅಟ್ಮಾಸ್ಫಿಯರ್ ಅನ್ರಿ, ಅಲ್ಲಿ ವಾಟ್ ಎವರ್ ಇಟ್ ಈಸ್, ಒಂದು ಮನುಷ್ಯನ ಹತ್ರ, ಒಳ್ಳೆಯ ಮನುಷ್ಯನ ಹತ್ರ ಅಂದರೆ ಒಂದು ಸ್ವಸ್ಥ ಮಾನಸಿಕ ಪರಿಸ್ಥಿತಿ ಉಳ್ಳಂಥ ಮನುಷ್ಯನ ಹತ್ರ ಏನೆಲ್ಲ ಬರಲಿಕ್ಕಿಲ್ಲ ವಿಚಾರ ಮಾಡಿರಿ. ನೋಡೋಣ, ಎಲ್ಲರೂ ಬರ್ತಾರೆ. ಅವರು ಎಲ್ಲ ಪಾಸಿಟಿವಿಟಿ ಇರ್ತೈತಿ. ಸನ್ ಅಂದರೆ ಏನು? ಇಟ್ಸ್ ವೆರಿ ಪಾಸಿಟಿವ್ ಕಾರ್ಡ್. ನಿಮ್ಮ ಫಿಫ್ತ್ ಹೌಸ್ ರಿಲೇಟೆಡ್ ಸನ್ ಇರ್ತೈತಿ. ಅಲ್ಲಿ ಏನೈತಿ, ಅಲ್ಲಿಂದ ಎಜುಕೇಷನ್ ನೋಡ್ತೀರಿ, ನಿಮ್ಮ ವೈಯಕ್ತಿಕ ಸಂಬಂಧಗಳನ್ನು ನೋಡ್ತೀರಿ, ಪವರ್ ನೋಡ್ತೀರಿ, ಅಥಾರಿಟಿ ನೋಡ್ತೀರಿ, ನಿಮ್ಮ ಪೂರ್ವ ಜನ್ಮದ ಪುಣ್ಯ ನೋಡ್ತೀರಿ.
ನೀವೆಷ್ಟು ಪಾಸಿಟಿವ್ ಹಂಗೆ ಅದೀರಿ ಅದನ್ನು ನೋಡ್ತೀರಿ. ನಿಮ್ಮ ಶಾರೀರಿಕ ಬಲ ಎಷ್ಟೈತೆ ಅಂತ ಗೊತ್ತಾಕತಿ, ನಿಮ್ಮಲ್ಲಿ ಹುಮ್ಮಸ್ಸು ಎಷ್ಟೈತೆ ಅಂತ ಗೊತ್ತಾಕತಿ, ಎಷ್ಟು ಪ್ಯಾಷನೇಟ್ಲಿ ನೀವು ಕೆಲಸ ಮಾಡ್ಬೋದು ಅಂತ ಗೊತ್ತಾಕತಿ. ಪಾಲಿಟಿಕ್ಸ್ ಹೇಳ್ತೈತಿ, ಎಷ್ಟೆಲ್ಲ ವಿಷಯಗಳನ್ನು ಹೇಳ್ತೈತಿ. ಸೊ ಇಂಥ ಇದು ಕ್ರಿಯೇಟಿವಿಟಿ ಹೇಳ್ತೈತೆ. ಫಸ್ಟ್ ಆಫ್ ಆಲ್ ಅಂದ್ರೆ ಕ್ರಿಯೇಟಿವಿಟಿ, ಆರ್ಟ್ ಹೇಳ್ತದೆ ಅಲ್ಲಿಂದ. ಸೊ ಇಲ್ಲಿ ಹೆಂಗೈತಿ ಅಂತಂದ್ರೆ ನಿಮ್ಮ ಜೀವನದಲ್ಲಿ ನಿಮ್ಮ ಜೀವನವನ್ನು ಒಂದು ಸುಂದರವಾಗಿ ಮಾಡಲು ನೀವೇ ಒಬ್ಬರ ಆರ್ಟಿಸ್ಟ್. ಅದಕ್ಕೆ ಒಳ್ಳೊಳ್ಳೆ ಕಲರ್ ಸುಂದರವಾದಂಥ ಕಲರ್ದಿಂದ ಫಿಲ್ ಮಾಡಿರಿ ಅದನ್ನು ಲೈಫ್. यहाँ सपना मत देखो कोई आएगा राजकुमार और मेरे लिए कुछ करेगा, यहाँ कोई किसी के लिए कुछ नहीं करता. ನೀವು ನಿಮ್ಮ ಸಲುವಾಗಿ ಮಾಡಿರಿ, ಎಲ್ಲರೂ ನಿಮ್ಮ ಹತ್ರ ಬರ್ತಾರೆ. ಎಸ್, ದಿಸ್ ಇಸ್ ಅ ಹ್ಯಾಂಗ್ಡ್ ಮ್ಯಾನ್, hanged man and tower. 6 of cups. ಇಲ್ಲೇನು ಬರ್ತಾ ಇದೆ, ಕ್ವೀನ್ ಆಫ್ ಸೋರ್ಡ್ಸ್. ಸೊ ಯು ಆರ್ ಇನ್ ನೀಡ್ ಆಫ್ ಅ ಮೆಂಟಲ್ ಕ್ಲಾರಿಟಿ ಅಂತದ ಅರ್ಥ ಕ್ವೀನ್ ಆಫ್ ಸೋರ್ಡ್ಸ್ ಅಂದ್ರೆ. ವಿಚಾರದಲ್ಲಿ ವಿಚಾರ ಡಗಮಗಾರ, ವಿಚಾರ ಸರಿಯಂಗೆ ಇಲ್ಲ. ವಿಚಾರಗಳನ್ನು ಆ್ಯಕ್ಚುಲಿ ಆರ್ಗನೈಸ್ ಮಾಡಬೇಕಾಗತ್ತೆ. ಇಲ್ಲಿ ಹ್ಯಾಂಗ್ಡ್ ಮ್ಯಾನ್ ಏನು ಹೇಳ್ತಾನೆ ನೋಡ್ರಿ, ರೆಸಿಸ್ಟ್ ಮಾಡೋಕೆ ನೋಡಬೇಡ್ರಿ ವಿಷಯಗಳನ್ನು. ನೋಡಿರಿ, ಯಾವುದೇ ವಿಷಯನ ಅಥವಾ ಈಗ ಪೆಂಡುಲಮ್ಮನ್ನು ತೊಗೊರಿ, ನೀವು ಅದನ್ನು ಜಸ್ಟ್ ದೂರ ಸರಿಸ್ತಿರಲ್ಲ, ಅಲ್ಲಿಂದ ಬಿಟ್ರಿ ಅಂದ್ರೆ ಅಷ್ಟೇ ಫಾಸ್ಟಂಗೆ ಅದು ನಿಮ್ಮ ಕಡೆ ಬರ್ತದೆ. ಹೆಂಗಂತಂದ್ರೆ ಸ್ವಲ್ಪ ಸ್ವಂತಕ್ಕೆ ಫ್ರೀ ಇಟ್ಕೊಡ್ರಿ. ಅಂದ್ರೆ ಯಾವುದರ ವಿಚಾರ ನಿಮ್ಮ ಹತ್ರ ಬಂದರು ಮಾಡಿದರು ಅದನ್ನು ಹೆಂಗೆ ಬಗೆಹರಿಸ್ಬೇಕು, ಅದನ್ನು ಹೆಂಗೆ ಮಾಡಬೇಕು, ಸ್ವಲ್ಪ ಬುದ್ಧಿ ಚತುರ ಆಗಲಿ, ಸ್ವಲ್ಪ ಚಾಣಾಕ್ಷರ ಆಗ್ರಿ. ನನಗೆ ಇಷ್ಟ ಇಲ್ಲ, ಬೇಡಪ್ಪ, ಐಸಾ ನಹಿ ಕರ್ನ. ಇವತ್ತಿಲ್ಲ ನಾಳೆ ನಿಮ್ಮ ಹತ್ರ ಬರೋದಿಲ್ಲ, ಅದು ಬಂದೇ ಬರ್ತೈತಿ. ನೀವು ಎಷ್ಟು ದೂರ ಕಳಿಸ್ತಿಲ್ಲ ಅದನ್ನ ಈಗ ಸದ್ಯ ಬೇಡ ಅಂತಂದೇಳಿ ಅದಷ್ಟು ಫಾಸ್ಟ್ ಬರ್ತೈತೆ ನಿಮ್ಮ ಹತ್ರ. ಸೊ ಕೆಲವೊಂದು ಸರ್ತಿ ಹೆಂಗಾಕತಿ ಅಂತಂದರೆ ಕೆಲವೊಂದು ವಿಷಯಗಳನ್ನ ನೋಡೋಕೆ ನಿಮ್ಮ ದೃಷ್ಟಿಕೋನ ನೀವು ಚೇಂಜ್ ಮಾಡ್ಬೇಕಾಗತ್ತೆ. ಟೇಕ್ ಅ ಪೌಸ್, ಸ್ವಲ್ಪ ಮೆಂಟಲ್ ರೆಸ್ಟ್ಗೆ ಜರೂರತ್ ರೈತಿಯೇ. ನಿಮಗೆ ವಿಷಯಗಳ ಮೇಲೆ ಕಂಟ್ರೋಲ್ ತೊಗೊಳಕ್ಕೆ ಬರೋಂಗಿಲ್ಲ, ಮನಸ್ಸು ಮೇಲೆ ಕಂಟ್ರೋಲ್ ತೊಗೊಳಕ್ಕೆ ಬರೋಂಗಿಲ್ಲ. ಲ್ಯಾಕ್ ಆಫ್ ಕಾನ್ಫಿಡೆನ್ಸ್. ಸೊ ಕೆಲವೊಂದು ಸರ್ತಿ ಏನಾಕತಿ ಅಂತಾರೆ, ಎಲ್ಲ ವಿಷಯಗಳನ್ನು ಮಾತಾಡೇನ ಬಗೆಹರಿಸ್ಬೇಕು, ಎಲ್ಲ ವಿಷಯಗಳನ್ನು ನಾವು ಅದನ್ನು ವಿಚಾರಗಳಿಂದ ಬಗೆಹರಿಸ್ಬೇಕು. ಐಸಾ ನಹಿ ಹೋತಾ, ಕುछ ಚೀज़ों को ಪ್ರಾರಬ್ಧ के ऊपर छोड़ देना चाहिए. ನಾವೆಲ್ಲ ರಿಸೋರ್ಸ್ಫುಲ್ ಇದ್ರೆ ನಾವೆಲ್ಲ ವಿಷಯಗಳನ್ನ ಬಗೆಹರಿಸ್ಬಿಡ್ತೇವೆ ಅಂತ ಯಾವಾಗಲೇ ನೀವು ನೋಡಿರೇನೆ ಜೀವನದೊಳಗೆ? ಹಂಗಂದ್ರೆ ಶ್ರೀಮಂತರಿಗೆ ಏನೂ ಪ್ರಾಬ್ಲಮ್ಸ ಬರಬಾರ್ದಾಗಿತ್ತಲ್ಲ. ಕೋಟಿ ಗಂಟ್ಲೆ ಯಾರು ಇಟ್ಕೊಂಡು ಕುಂತಾರೆ ಅವ್ರಿಗೆ? ಎಲ್ಲರಿಗೂ ಪ್ರಾಬ್ಲಮ್ಸ್ ಬರ್ತಾವೆ. ಸೊ ಹೆಂಗಂತಂದ್ರೆ ನನಗನ್ಸಿದ ಮಟ್ಟಿಗೆ ನೀವು ನಿಮ್ಮದೇ ಆದಂಥ ಒಂದು ದೃಷ್ಟಿಕೋನ ಐತೆ, ನೀವು ಅದೇ ರೀತಿಯಿಂದ ಜಗತ್ತನ್ನು ನೋಡ್ತೀರಿ, ಜನರನ್ನು ನೋಡ್ತೀರಿ, ವಿಷಯವನ್ನು ನೋಡ್ತೀರಿ. ಸೊ ಸ್ವಲ್ಪ ಚೇಂಜ್ ಮಾಡಕ್ಕೆ ನೋಡ್ರಿ. ಹೆಂಗೆ ಗೊತ್ತಾ, ಟವರ್ ಇದೆ ಇಲ್ಲ, ಗೆಟ್ ರೆಡಿ, ಥಿಂಗ್ಸ್ ಆರ್ ಅಬೌಟ್ ಟು ಗೆಟ್ ಶೇಕನ್ ಅಪ್. ನಿಮ್ಮನ್ನೀಗ ಅಳಗಾಡ್ಸಕ್ಕೆ ಏನಾದರೂ ಒಂದು ಟೈಮ್ ಬರ್ತೈತಿ. ಸೊ ಬಿ ರೆಡಿ ಫಾರ್ ದಟ್. ಆ್ಯಕ್ಚುಲಿ ಚೇಂಜ್ ಈಸ್ ಲೈಫ್. ಇದು ನಿಮ್ಮ ಲೈಫ್. ಬಟ್ ಈಗ ಟವರ್ ಬರ್ತೈತಿ, ಟವರ್ ಮೂಮೆಂಟ್ ಬರ್ತೈತಿ. ಟವರ್ ಮೂಮೆಂಟ್ ಬಂತು ಅಂತಂದ್ರೆ ಹೆಂಗಂತ, ಹೊಸ ಝೋನ್ ಎಂಟರ್ ಆಗೋಕ್ಕೆ ಹೆದರಿಕೆ. ಕೇತು ಅಂತಂದ್ರೆ ಏನು, ಹೀ ಕ್ರಿಯೇಟ್ಸ್ ಅನ್ನೋನ್ ಫಿಯರ್. 7 ನಂಬರ್, 6+1 7 ನಂಬರ್. 7 ನಂಬರ್ ಅಂದರೆ ಕೇತು. ಹೀ ಕ್ರಿಯೇಟ್ಸ್ ಅನ್ನೋನ್ ಫಿಯರ್. ಸೊ ನಿಮ್ಮನ್ನು ನೀವು ಮೆಂಟಲಿ ರೆಡಿ ಮಾಡಿಕೊಡ್ರಿ. 6 ಆಫ್ ಕಪ್ಸ್ ಹೆಂಗೆ, 6 ಆಫ್ ಕಪ್ಸ್ ಬರ್ತಾ ಇದೆ, ಅದೇನು ಹೇಳ್ತದೆ ನೋಡ್ರಿ. 6 ಆಫ್ ಕಪ್ಸ್ ಇಲ್ಲಿ ನನಗೆ ಅನಿಸಿದ ಮಟ್ಟಿಗೆ ನಿಮ್ದು ಹೆಂಗಿರಬೇಕು ಅಂತಂತಂದ್ರೆ, ನೀವು ಬಹುತೇಕ ಪಾಸ್ಟ್ನಾಗೆ ಇರ್ತಿರ್ಬೇಕು. ಪಾಸ್ಟ್ನಾಗಿದ್ದರೆ ಏನೂ ಉಪಯೋಗ ಇರೋಂಗಿಲ್ಲ, ಬರೀ ಪಾಸ್ಟಷ್ಟೇ ವಿಚಾರ ಮಾಡೋದು. ಅದು ಮನುಷ್ಯ ಇರ್ಬೋದು, ಅದು ನೌಕರಿ ಇರ್ಬೋದು, ಅದು ಮತ್ತೆ ಯಾವುದರ ಸ್ಥಿತಿಗತಿ ವಸ್ತು ಅದು ಇದು ಏನೆಲ್ಲ ಇರ್ಬೋದು, ಬರೀ ಪಾಸ್ಟ್ನಾಗಿದ್ರೆ ಏನು ಮಾಡಿದ್ರಿ ನೀವು? ಇಡೀ ಜನ್ಮ ಎಲ್ಲ ಬರೀ ಪಾಸ್ಟ್ನಾಗೆ ಕಳೆದು ಹೋಗ್ಬಿಡೋದೇನು? ಪ್ರೆಸೆಂಟ್ ಭೀ ನಹಿ ಜಿಯಾ ಅವ್ರ ಫ್ಯೂಚರ್ ಭೀ ನಹಿ ಆಯಾ ಅಚ್ಚಾ. ಸೊ ಇಲ್ಲಿ ನಿಮ್ಗೆ ಏನು ಹೇಳಾಕತ್ತೈತಿ ಜೀವನ ಅಂತಂತಂದ್ರೆ, ಪಾಸ್ಟ್ದಾಗಿಂದ ಮರೀರಿ, ದೃಷ್ಟಿಕೋನವನ್ನು ಚೇಂಜ್ ಮಾಡಿರಿ. ಬಿ ಇನ್ ಅ ಪ್ರೆಸೆಂಟ್ ಮೂಮೆಂಟ್ ಅದರೊಳಗೆ ಅಷ್ಟೇ ನೀವು ಇದ್ದು ನಿಮ್ಮ ಜೀವನವನ್ನು ಚೇಂಜ್ ಮಾಡಬಲ್ಲಿರಿ. ಟ್ರೈ ಟು ಅಪ್ರಿಷಿಯೇಟ್ ಯುವರ್ ಸೆಲ್ಫ್ ಫಸ್ಟ್. ಇವೆಲ್ಲ ವಿಷಯಗಳು ನಿಮಗೆಲ್ಲ ಯಾವಾಗ ಗೊತ್ತಾಗೋಗುತ್ತನ? ಇವನ್ನೆಲ್ಲ ನಾ ಏನು ಹೇಳಕತ್ತೇನಲ್ಲ ಈಗ, ಸೆಲ್ಫ್ ಲವ್, ಸೆಲ್ಫ್ ಕೇರ್, ಇದ್ರ ಬದಲಾಗಿ ಮನುಷ್ಯ ಕಾಳಜಿ ಇತ್ತಂದ್ರೆ ಅದು ಎಲ್ಲ ವಿಷಯದೊಳಗೂ ತನ್ನಂತ ಮುಂದಿಡಕ್ಕೆ ನೋಡ್ತಿರ್ತೈತೆ. ಸೆಲ್ಫ್ ಲವ್, ಸೆಲ್ಫ್ ಕೇರ್ ಇರಬೇಕು ಅಂತಂದ್ರೆ ಸೆಲ್ಫಿಶ್ ಆಗೋದು ಅಂತಂತಲ್ಲ, ಅದು ಬೇರೆ ಇದು ಬೇರೆ.
ನಾ ಕೆಲವೊಬ್ರು ನೋಡ್ತೇನೆ, ಕೆಲವೊಬ್ರು ಹೆಂಗೆ ಅಂತಂದ್ರೆ ಬರೀ ಹಳಿದನ್ನ ಹೇಳ್ತಿರ್ತಾರಪ್ಪ. ನನಗರೆ ಇಷ್ಟು ತಲೆಗೆ ಬ್ಯಾನಿ ಬಂದಂಗೆ ಆಗ್ಬಿಡ್ತೈತಲ್ಲ, ಅವ್ರು ಒಟ್ಟು ಹಳಿದ್ರಾಗ ಇರ್ತಿರ್ತಾರೆ ಅವ್ರ ಮಂದಿ. ಹಳಿದಂದ್ರೆ ಏನು ಗೊತ್ತೈತಿ ನಿಮಗೆ? ಆಸ್ಟ್ರಾಲಜಿಕಲಿ ಸ್ಯಾಟರ್ನ್, ಶನಿ. ಹಳಿ ಎಲ್ಲ ವಿಷಯಗಳನ್ನೆಲ್ಲ ಸ್ಯಾಟರ್ನ್ ರಿಪ್ರೆಸೆಂಟ್ ಮಾಡ್ತಾನೆ. ಅದಕ್ಕೆ ಹೇಳ್ತಾರೆ ಮನ್ಯಾಗ ಅತಿ ಹಳಿ ವಸ್ತು ಇದ್ರೆ ಎಲ್ಲ ತೆಗೆದು ಒಗೆದು ಬಿಡ್ರಿ, ಎಲ್ಲ ಡಿಸ್ಕಾರ್ಡ್ ಮಾಡಿರಿ, ಹೊಸ ವಸ್ತುಗಳನ್ನ ತೊಗೊಂಬರ್ರಿ ಅಂತ. ಪುರಾಣ ಜಬ್ ತಕ್ ಜಾಯೇಗ ನೈ ತಬ್ ತಕ್ ನಯಾ ಕುಚ್ ಭಿ ನೈ ಆಯೇಗ. ನೀವು ಹಳಿದನ್ನಂದ್ರೆ ಜಂಕ್, ಅದು ಸ್ಯಾಟರ್ನ್ ಅಂದ್ರೆ ಜಂಕ್. ಇವನ್ ಫುಡ್, ಜಂಕ್ ಫುಡ್ಡನ್ನು ಹೊರಗೆ ಜಂಕ್ ಫುಡ್ ಅನ್ರಿ, ಸ್ಟ್ರೀಟ್ ಫುಡ್ ಅನ್ರಿ, ಯಾವುದು ಹೈಜಿನಿಕ್ ಇರೋಂಗಿಲ್ಲ ಅದನ್ನೆಲ್ಲ ಶನಿ ರಿಪ್ರೆಸೆಂಟ್ ಮಾಡ್ತಾರೆ. ಯಾಕಂದರೆ ಸ್ಯಾಟರ್ನ್ ಅಂತಂದರೆ ಡಿಸೀಸ್, ಫುಡ್ ಅಂತಂತಂದರೆ ಚಂದ್ರಮ. ಸ್ಯಾಟರ್ನ್ ಚಂದ್ರಮಾನ ಹಾಳು ಮಾಡ್ತಾನೆ. ಅದಕ್ಕೆ ಏನಾಕತಿ, ಲೂಸ್ ಮೋಷನ್ ಸ್ಟಾರ್ಟ್ ಆಕತಿ, ವಾಮಿಟಿಂಗ್ ಸ್ಟಾರ್ಟ್ ಆಕತಿ. ಈ ಲೈಫ್ದೊಳಗೆ ಪ್ರತಿಯೊಂದು ವಿಷಯನೂ ಒಂದಕ್ಕೊಂದು ರಿಲೇಟೆಡ್ ಅದಾವೆ. ವಿಚಾರ ಮಾಡ್ಬೇಕು ಅವನು. ಗ್ರಹಗಳು ಹಂಗೆ ಇಲ್ಲ, ಪ್ರತಿಯೊಂದು ಗ್ರಹನೂ ಆ್ಯಕ್ಚುಲಿ ನೀವೇ 9 ಪ್ಲ್ಯಾನೆಟ್ಸು, ನೀವೇ 12 ಮನೆ, ನೀವೇ 27 ನಕ್ಷತ್ರ, ನೀವೇ ಬಾಕಿದ್ದ ಉಳಿದಂಥ ಚರಣಗಳು ಇರ್ತಾವಲ್ಲ, ಒಂದೊಂದು ನಕ್ಷತ್ರಕ್ಕೆ 4 ಚರಣ ಇರ್ತಾವೆ, ಎಲ್ಲ ನೀವೇ. ಅದೆಲ್ಲ ನಿಮ್ಮ ಫುಲ್ಲು ಬಾಡಿನ ಅದು. ನಿಮ್ಮ ಫುಲ್ಲು ಬಾಡಿ ಅಂದ್ರೆ ಒಂದು ಚಾರ್ಟ್ ಇದ್ದಂಗೆ. ಯಾರ್ದಾರೆ ಒಂದು ಚಾರ್ಟ್ ಬಂತು, ಫಸ್ಟ್ ಹೌಸ್ ನೋಡಿದ್ರೆ ಗೊತ್ತಾಕೈತಿ ಶೈಲಾ ಅಂದರೆ ಯಾರು. ಬರೀ ಫಸ್ಟ್ ಹೌಸು, ಏಕ್ ಲಗ್ನ ಕಾ ಸ್ಥಾನ ದೇಕೋ ಪತಾ ಚಲ್ ಜಾಯೇಗ ಆದ್ಮಿ ಕ್ಯಾ ಹೈ ಅಂತ. ಸೊ ಇಲ್ಲಿ ಏನು ಹೇಳಾಕತ್ತೈತಿ ಅಂದರೆ, ಟ್ರೈ ಟು ಅಪ್ರಿಷಿಯೇಟ್ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ಪ್ರೀತಿ ಮಾಡೋಕೆ ಕಲೀರಿ. ನಿಮ್ಮ ಮನಸ್ಸಿಗೆ ನೋಡ್ರಿ, ಸಪೋಸ್ ಈಗ ಫಾರ್ ಎಕ್ಸಾಂಪಲ್ ನಾನು ಯಾರಿಗೇನಾರೇ ಬಿರ್ಸಂಗೆ ಮಾತಾಡಿದ್ರೆ ಅವ್ರ ಮನಸ್ಸಿಗೆ ನೋವು ಆಗ್ತೈತಿ ಅಂತಂದು ಹೇಳಿ ನನ್ನನ್ನು ಕಂಟ್ರೋಲ್ ಮಾಡ್ಕೊತೇನೆ, ಹೋದಿಲ್ಲ? ಮತ್ತು ನನ್ನ ಮನಸ್ಸಿಗೂ ನೋವು ಆಗಬಾರ್ದಂಗೆ ನಾನು ನೋಡ್ಕೋಬೇಕಲ್ಲ. ಯಾವ ವಿಷಯಗಳು ನಮಗೆ ಆಗಂಗಿಲ್ಲ, ಯಾವ ವಿಷಯಗಳು ನಮಗೆ ಸರಿ ಹೋಗಂಗಿಲ್ಲ, ಅವರಿಂದ ದೂರಂಗೆ ಇರೋದು. ಸಕಾರಾತ್ಮಕ ವಿಷಯಗಳನ್ನು ಅಳವಡಿಸ್ಕೊಳ್ಳೋದು. ಅಂತಂದರೆ ಮೆಂಟಲಿ ಶಾಂತಿ ಇರೋಕೆ ಕಲಿಬೇಕು. ಮಾತಾಡೋಕೆ ಕಡಿಮೆ ಮಾತಾಡೋಕೆ ಕಲೀರಿ, ಪಾಸಿಟಿವಾಗೆ ವಿಚಾರ ಮಾಡೋಕೆ ಕಲೀರಿ. ಎಷ್ಟೋ ಮಂದಿ ಹೆಂಗೆ ಹೇಳ್ತಿರ್ತಾರೆ ಇಲ್ಲ ಅಂತಂದ್ರೆ, ನಾನು ಮ್ಯಾನಿಫೆಸ್ಟ್ ಮಾಡ್ತೇನೆ ರೀ, ನಾನು ಹಂಗೆ ಮಾಡ್ತೇನೆ ರೀ, ನಾನು ಹಿಂಗೆ ಮಾಡ್ತೇನೆ ರೀ. ಯಾಕಂದ್ರೆ ಈಗ ಹೆಂಗೈತೆ ಅಂದ್ರೆ ಅರ್ಧಂಬರ್ಧ ಜ್ಞಾನ. ಯಾಕಂದ್ರೆ ಫ್ಲಡ್ ಬಂದುಬಿಟ್ಟೈತಲ್ಲ ಈಗ ಸೋಷಿಯಲ್ ಮೀಡಿಯಾ ಮೇಲೆ. ಎಲ್ಲರೂ ಮ್ಯಾನಿಫೆಸ್ಟ್ ಮಾಡ್ತಿರ್ತಾರೆ. ಏನು ಮ್ಯಾನಿಫೆಸ್ಟ್ ಮಾಡ್ತಿರ್ತಾರೆ ದೇವರೇ ಬಲ್ಲ. ಹಾಗೆಂದೂ ಇರೋಂಗಿಲ್ಲ. ಮ್ಯಾನಿಫೆಸ್ಟನ್ನು ಮಾಡಬೇಕು, ಅದ್ರ ಜೋಡಿ ನೀವು ಆ್ಯಕ್ಷನ್ನು ತೊಗೋಬೇಕು. ಎರಡೂ ಸೈಮಲ್ಟೇನಿಯಸ್ಲಿ ಹೋಗ್ಬೇಕು, ಅಂದ್ರೆ ನಿಮ್ಮ ಕೆಲಸ ಅಕ್ಕಾವ. ಅದಕ್ಕೆ ನಮ್ಮ ಗುರುಗಳು ಹೇಳ್ತಿದ್ರು, ಧ್ಯಾನ್ ಕಿಯಾ, ಧ್ಯಾನ್ ಕೆ ಸಾಥ್ ಆಪ್ಕೋ ಜ್ಞಾನ್ ಕಿ ಕಿತನಿ ಪ್ರಾಪ್ತಿ ಹೋ ಗಯಿ, ಕುಚ್ ಭಿ ನೈ. ಧ್ಯಾನನ 1 ತಾಸು 2 ತಾಸು ಮಾಡಿದ್ರಿ, ಮತ್ತು ಎದ್ದು ಬಂದು ನಾನು ನಾದ್ನಿನ ಬೈದ್ನಿ, ಮನೆ ಮಗ್ಗಲ್ದವ್ರಿಗೆ ಬೈದ್ನಿ, ಮತ್ತು ಹೊಟ್ಟೆ ಕಿಚ್ಚು ಪಟ್ಕೊಳಕ್ಕೆ ನೋಡಿದ್ನಿ. ಈ ದಿಸ್ ಈಸ್ ಟೋಟಲಿ ಮೀನಿಂಗ್ಲೆಸ್ ಪಾತ್ ಐ ಟೆಲ್ ಯು. ಏನೂ ಅರ್ಥ ಇರೋಂಗಿಲ್ಲ. ನೀವು ಧ್ಯಾನ ಮಾಡಾಕತ್ತೀರಿ ಅಂತ ಇಟ್ಕೋರಿ, ಧ್ಯಾನ ಮಾಡ್ಕೊತ ನೀವು ಮಂದಿ ಜೋಡಿ ಮಾತಾಡೋದು ಕಡಿಮೆ ಆಗಬೇಕು, ಗಾಸಿಪಿಂಗ್ ಮಾಡೋದು ಕಡಿಮೆ ಆಗಬೇಕು. ಆಮೇಲೆ ಊಟದೊಳಗೆ ಸಾತ್ವಿಕತೆ ಬರಬೇಕು, ಊಟದೊಳಗೆ ಚೇಂಜಸ್ ಬರಬೇಕು. ನಾನ್ ವೆಜ್ ತಿಂತಿದ್ರೆ ವೆಜಿಟೇರಿಯನ್ ಆಗಕ್ಕೆ ಕಲಿಬೇಕು. ನಿಮ್ಮ ಆಸ್ಪಾಸ್ ಎಲ್ಲ ನಿಮ್ಮ ಆಸ್ಪಾಸ್ ಏನೇನು ವಿಷಯ ಐತಿ, ವಿಷಯ, ವ್ಯಕ್ತಿ, ವಸ್ತು ಯಾವುದು, ಅದರ ಬದಲಾಗಿ ನಿಮ್ಮಲ್ಲಿರುವಂಥ ಧೋರಣೆ ಚೇಂಜ್ ಆಗಬೇಕು. ಅಂದ್ರೆ ಅದು ಮೀನಿಂಗ್ಫುಲ್ ಲೈಫ್. ಅದರ್ವೈಸ್ ಕೋಯಿ ಮತಲಬಕನೆ ಇಂಥ ಮೀನಿಂಗ್ಲೆಸ್ ಪಾತ್ನ್ಯಾಗ ಇದ್ದವ್ರನ್ನ ಎಷ್ಟು ಮಂದಿ ಬೇಕು ಹೇಳ್ರಿ ನಿಮಗೆ ನಾ ತೋರಿಸ್ತಾನೆ. ಪಾಪ ಅವ್ರಿಗೆ ಗೈಡೆನ್ಸ್ ಇರೋಂಗಿಲ್ಲ. ಎಲ್ಲರೂ ಕೇಳ್ರಿ, ಯಾರು ಬರ್ತಾರೆ ಎಲ್ಲ ಹೇಳ್ತಾರೆ ನಾ ಮ್ಯಾನಿಫೆಸ್ಟ್ ಮಾಡ್ತೇನೆ ರೀ. ತಿಳ್ಕೊಬೇಕು, ನಾ ಇಷ್ಟು ವರ್ಷ ಆಯ್ತು ಮಾಡಾಕತ್ತೇನೆ, ಅದು ಆಗಿಲ್ಲ ಅಂತಂದ್ರೆ ಇದರರ್ಥ ಎಲ್ಲ ತಪ್ಪಾಕತ್ತೈತಿ ಅಂತಂದು ಹೇಳಿ. ಮನುಷ್ಯನಲ್ಲಿ ಏನು ಕೆಲಸ ಮಾಡ್ತಿರ್ತಲ್ಲ ಆ ಕೆಲಸದಿಂದ ಮನುಷ್ಯನಲ್ಲಿ ಬದಲಾವಣೆ ಬರ್ಕೊಂಡು ಹೋಗ್ಬೇಕು. ಮನುಷ್ಯ ಪಾಲಿಶ್ಡ್ ಆಗಬೇಕು, ಗೊತ್ತೈತಿ? ಅವ್ನ ಥಾಟ್ಸ್ ಪಾಲಿಶ್ ಆಗಬೇಕು. ಅದಕ್ಕೆ ಹೇಳ್ತಿದ್ರು ನಮ್ಮ ಗುರುಗಳು, ಧ್ಯಾನ್ ಕಿಯಾ तो फिर ज्ञान आनी चाहिए. ज्ञान नहीं आ रहा है, ज़िंदगी नहीं बदल रहा है, तो इसका मतलब है तुम कुछ नहीं कर रहे हो, ಸಿಂಪ್ಲಿ ವೇಸ್ಟಿಂಗ್ ಟೈಮ್. ಸೊ ಇಲ್ಲೇನು ಹೇಳ್ತೈತೆ ನೋಡ್ರಿ, ನಿಮ್ಮನ್ನು ನೀವು ಅಪ್ರಿಷಿಯೇಟ್ ಮಾಡಿಕೊಡ್ರಿ. ನನ್ನಂತೂ ಯಾರೂ ಮಾಡೋಂಗಿಲ್ಲ, ನಾನು ಅಪ್ರಿಷಿಯೇಟ್ ಮಾಡ್ಕೋತೇನೆ. ಮಾಡಲಿಲ್ಲ ಅಂತಂದ್ರೆ ಇರಲಿ. ಅವ್ರಿಗೆ ಮತ್ತೊಬ್ಬರನ್ನ ಅಪ್ರಿಷಿಯೇಟ್ ಮಾಡುವಷ್ಟು ಯೋಗ್ಯತೆನ ಅವ್ರ ಕಡೆಗೆ ಇಲ್ಲಪ್ಪ ಅಂತ ಅನ್ಕೊಳ್ಳೋದು, ನಮ್ಮನ್ನು ನಾವು ಅಪ್ರಿಷಿಯೇಟ್ ಮಾಡ್ಕೊಳ್ಳೋದು. ಸಕಾರಾತ್ಮಕ ವಿಷಯಗಳನ್ನ ಹಿಂಗೆ ಬೆಳೆಸ್ಕೋಬೇಕು. ಅದಕ್ಕೆ ಇಲ್ಲೇನು ಹೇಳಿದೆ, ಮತ್ತೊಬ್ಬರು ಅಪ್ರಿಷಿಯೇಟ್ ಮಾಡಿದ್ರೆ ಮೈ ಖುಷಿ ಹೋಗ್ತಾವೆ, ಕವಿನೇ ಹೋಗ. ಮತ್ತೊಬ್ಬರು ಬಂದು ನನ್ನ ಜೀವನದಲ್ಲಿ ಬಣ್ಣ ತುಂಬುತ್ತಾರೆ. ಅದು ಕನಸಿನ ಮಾತದು, ಆ್ಯಕ್ಚುಲಿ ಕನಸಿನ ಮಾತಿದು. ನೀವು ನಿಮ್ಮ ಜೀವನದೊಳಗೆ ಇವನು ಬಣ್ಣ ತುಂಬಿ ನೋಡ್ರಿ, ಎಷ್ಟು ಜನ ಬರ್ತಾರಂತಂದು ಹೇಳಿ. ಅಯ್ಯೋ ನನ್ನನ್ನು ಪ್ರೀತಿ ಮಾಡೋರೇ ಇಲ್ಲ, ಹಾಗಾಯಿತು ಹೀಗಾಯಿತು ಅಂತ ಏನೇನು ಹೇಳ್ತಿರ್ತಾರೆ. ಮೊದಲು ನೀನು ಪ್ರೀತಿ ಮಾಡಯ್ಯವ, ಎಲ್ಲರೂ ಮಾಡ್ತಾರೆ ನೀನು ಆಮೇಲೆ. ಸೊ ಇಲ್ಲಿ ಏನು ಮೆಸೇಜ್ ಬರಾಕತ್ತೈತಿ ಅಂತಂದ್ರೆ, ವಿಚಾರಗಳ ಮೇಲೆ ಹಿಡಿತಾ ಇರಲಿ. ವಿಚಾರಗಳನ್ನು ವಿಚಾರ ಮಾಡಿರಿ, ಆದರೆ ಪಾಸಿಟಿವ್ ವಿಚಾರ ಮಾಡಿರಿ. ಪುಸ್ತಕ ಓದ್ರಿ, ಅದರಂಥವು ಪುಸ್ತಕದಂಥ ಬೆಸ್ಟ್
ಪಾರ್ಟ್ನರ್ ನಿಮಗೆ ಲೈಫ್ದಾಗ ಎಲ್ಲೂ ಸಿಗ್ಲಿಕ್ಕೆ ಅದು ಜೀವನದಲ್ಲಿರೋ ಒಳ್ಳೆ ಸಂಗಾತಿ ನೋಡ್ರಿ ಅದು ಪುಸ್ತಕ ಅಂದ್ರೆ. ಸೊ ತಮಗೆ ಮತ್ತೇನು ಮೆಸೇಜ್ ಬರ್ತಾ ಇದೆ ಅಂತ ನೋಡೋಣ. ಸೊ ನೋಡಿ, ಇಲ್ಲೇ ಕ್ವೀನ್ ಆಫ್ ಸೋರ್ಸ್ ಇದೆ. ವಿಚಾರಗಳನ್ನು ಸರಿ ಹೆಂಗೆ ಮಾಡ್ಬೇಕಾ, ಹೆಣ್ಮಕ್ಳು ಎಷ್ಟು ನಿರಾಸೆಯಿಂದ ಕುಂತಾವ ನೋಡು. ಇಲ್ಲೇನೈತಿ, 2 ಆಫ್ ವಾಂಡ್ಸ್ ಐತಿ. 2 ಆಫ್ ವಾಂಡ್ಸ್ ಅಂತಂದರೆ ಮೇಕ್ ಪ್ರಾಪರ್ ಪ್ಲ್ಯಾನಿಂಗ್ಸ್, ಯುವರ್ ಡಿಸಿಷನ್ಸ್ ಡಿಸೈಡ್ ಯುವರ್ ಫ್ಯೂಚರ್ ಹಿಯರ್, ನಥಿಂಗ್ ಎಲ್ಸ್. ಎಷ್ಟು ಚಂದ ಬರ್ದಾರೆ ನೋಡೋರು. ಎಷ್ಟು ಒಂದು ಈ ಜಸ್ಟ್ ಒಂದು ಅರ್ಧ ತಾಸಿಂದ ನನಗೇನು ಇವತ್ತು ವಿಡಿಯೋ ಮಾಡಬೇಕಂತೂ ಇರಲಿಲ್ಲ, ಮಾಡಬೇಕು ಅಂತ ಅನ್ನಕತ್ತಿದ್ನಿ. ಏನೋ ಟೈಮು ಕೂಡಿ ಬರೋತ್ತಾಗಿತ್ತು. ನಾ ಈಗ ಸಂಜೆಗೆ 7ರಿಂದ 8 ಅಡುಗೆ ಮಾಡ್ತಿರ್ತಾನಲ್ಲ, ಡಿವೈನ್ ಹೆಂಗೆ ನಿಮಗೆ ಹೆಲ್ಪ್ ಮಾಡ್ತೈತಿ ಅನ್ನಕ್ಕೆ ನಾ ಇದನ್ನು ಸಣ್ಣ ಉದಾಹರಣೆ. ಅಷ್ಟಾಗ ನಮ್ಮ ಅಪ್ಪನ ಫೋನ್ ಬಂತು. ಯಾರೋ ನನ್ನ ಕಸ್ಟಮರ್ ಬಂದಿದ್ರು, ಅವ್ರನ್ನ ಮುಗಿಸ್ಕೊಂಡು ಅದನ್ನು ಹಿಡಿಬೇಕು ಅಂತ ಕೂಡ ನಮ್ಮ ಅಪ್ಪ ಹೇಳಿದ್ರು, ಇವತ್ತೇನೋ ಅಡುಗೆ ಮಾಡೋಕ್ಕೆ ಹೋಗ್ಬೇಡ, ನಮ್ಗೆ ಬೆಳಿಗ್ಗೆಯಿಂದನೇ ಐತಿ. ಸೊ ನನಗೆ 1 ತಾಸು ಟೈಮ್ ಸಿಕ್ತು. ನಾ ಪಟ್ಟಂದಕ್ಕೆ ಬಂದೆ, ಕುಂತೆ ವಿಡಿಯೋ ಮಾಡಕತ್ತೆ. ನೀವು ಡಿಸೈಡ್ ಮಾಡಿರಿ ನಿಮ್ಮ ಜೀವನದೊಳಗೆ ಏನು ಮಾಡಬೇಕು ಅಂತಂದೇಳಿ. ನನಗೆ ಟೈಮ್ ಇಲ್ಲರಿ. ಟೈಮ್ ಎಕ್ಸ್ಪಾಂಡ್ ಕರೆಗ ಭಗವಾನ್ आपके लिए, ಯೂನಿವರ್ಸ್ आपके लिए ಟೈಮ್ ಎಕ್ಸ್ಪಾಂಡ್ ಕರೆಗ. ಮಾಡಿ ನೋಡ್ರಿ ನೀವು. ಬರೀ ಕೇಳಿ ನಾನು ವಿಡಿಯೋಸ್ ಬಿಡಕ್ಕೆ ಹೋಗ್ಬೇಡ್ರಿ, ನಿಜವಾಗ್ಲೂ ಮಾಡಿ ನೋಡ್ರಿ. ನಂದ ವಿಡಿಯೋ ಅಂತಂತಲ್ಲ, ಯಾವುದರೇ ಒಂದು ವಿಡಿಯೋದೊಳಗೆ ಒಂದು ಏನೋ ಯಾರೋ ಒಂದು ಒಳ್ಳೇದು ನಿಮಗೆ ಏನಾದರೂ ಸಿಕ್ತೀವಿ ಅಂತಂತಂದ್ರೆ ಅದ್ರ ಮೇಲೆ ಒಂದು ಸ್ವಲ್ಪ ಉಸ್ ಪರ್ ಥೋಡಾ ಸಾ ಧ್ಯಾನ್ ದೋ. ಎಷ್ಟು ಕರೆಕ್ಟ್ ಬಂದೈತಿ ಇದು ಕಾರ್ಡ್ ಅಂತಂತಂದ್ರೆ ಎಷ್ಟು ಕೊಂಡಾಡಿದ್ರು ಕಡಿಮೆನ. ಪರ್ಸ್ಪೆಕ್ಟಿವ್. ಸಿ, ಕನ್ಸಿಡರ್ ದ ಬಿಗ್ ಪಿಕ್ಚರ್, ಸ್ಟೆಪ್ ಬ್ಯಾಕ್ ಆ್ಯಂಡ್ ಟ್ರೈ ಟು ಗೆಟ್ ದ ಡಿಫ್ರೆಂಟ್ ವ್ಯೂ ಆಫ್ ಯುವರ್ ಸಿಚುವೇಶನ್. ಸೀಯಿಂಗ್ ಥಿಂಗ್ಸ್ ಫ್ರಮ್ ಅ ಸೋಲ್ ಲೆವೆಲ್ will give you a clearer and a higher perspective. ನಿಮ್ಮ ಜೀವನದಲ್ಲಿ ದೃಷ್ಟಿಕೋನವನ್ನು ಚೇಂಜ್ ಮಾಡಿ ನೋಡಿ. ಸೋಲ್ ಲೆವೆಲ್ ಮೇಲೆ ವಿಚಾರ ಮಾಡಿರಿ ಅಂತಂದು ಯಾಕೆ ಹೇಳಾಕತ್ತೈತಿ ಗೊತ್ತಾ? ನೋಡಿ, ಯಾವಾಗಾದರೂ ನಾವಾಗಲಿ ನೀವಾಗಲಿ ಹಿಂಗೆ ಅನ್ಕೋತಿದ್ವಿ ಅಂದ್ರೆ ಆಯಿತು ಬಿಡು, ಈ ಜೀವನ ಎಲ್ಲ ಇದರಲ್ಲೇ ಕಳೆದು ಬಿಡುವ, ನೆಕ್ಸ್ಟ್ ಜೀವನ ಒಳ್ಳೆ ಸಿಗ್ತೈತಿ. ಸತ್ರೂ ಸಿಗಂಗಿಲ್ಲ ಅಂಥದ್ದು ಜೀವನ. ನೆನಪಿಟ್ಕೊಡ್ರಿ, ನಾವು ಸಾಯೋ ಹೊತ್ತಿನೊಳಗೆ ಯಾವ ವಿಷಯದೊಳಗೆ ಅದೇ ವಿಷಯದ ಜೊತೆಗನ ನಾವು ಮುಂದಿನ ಜನ್ಮಕ್ಕೆ ಹೋಗ್ತೇವೆ. ಪೇನ್ದೊಳಗಿದ್ರಿ, ಸಫರಿಂಗ್ದೊಳಗಿದ್ರಿ, ಲಾಸ್ದಾಗಿದ್ರಿ, ಎದ್ರಾಗನೇ ಇದ್ರಿ, ರಾಗ ದ್ವೇಷ ಎದ್ರಾಗನೇ ನೀವು ಇದ್ರಿ, ನೀವು ಅದ್ರೊಳಗನೇ ಎಂಡಿಂಗ್ ಆತಂತ ತಿಳ್ಕೊರಿ. ನೆಕ್ಸ್ಟ್ ಬರ್ತ್ ಉಸಿಮೆ ಹೀ ಹೋಗ ತುಮಾರ, ಇಟ್ ಗ್ಯಾರಂಟೀಡ್. ಏನೇನೋ ಸಂಶಯ ಇಲ್ಲ ಅದ್ರೊಳಗೆ. ಮುಂದಿನ ಜನ್ಮದ ನಿಮಗೆ ಸಿಂಗರ್ ಆಗಬೇಕು ಅಂತೈತೆ, ಅದಕ್ಕಾಗಿ ಏನೆಲ್ಲ ತಯಾರಿ ಮಾಡ್ಬೇಕು, ನಿಮಗೆ ಇವಿರತನ ತಯಾರಿ ಮಾಡ್ಬೇಕು. ಹೌದು, ಮತ್ತು ನಾನು ಪ್ರವಾಸಕ್ಕೆ ಹೊಂಟೇನಿ, ನನಗೆ ಅಲ್ಲಿ ಹೋಗಿ ಊಟ ತೊಗೊಂಡು ಹೊಂಟೇನೆ ಅಂತ ಇಟ್ಕೋರಿ. ನಾನು ಊಟ ಮಾಡೋಕ್ಕಂತಂದು ಹೇಳಿ ನೀವು ನಿಮ್ಮಲ್ಲಿರೋ ಕೆರಿಯರ್ ತೊಗೊಂಡು ಹೋಗ್ತಿರೋದಿಲ್ಲ ನೀವು ಊಟದ, ಅದರೊಳಗೆ ಏನು ಬೇಕಾದನ್ನೆಲ್ಲ ತುಂಬ್ಕೊಂಡು ಹೋಗ್ತಿರೋ, ಅಥವಾ ಲಘು ಎದ್ದು ಅಡುಗೆ ಮಾಡಿ, ಚಲೋ ಅಡುಗೆ ಮಾಡಿ, ಬೇರೆ ಬೇರೆ ಥರದ ಅಡುಗೆ ಮಾಡಿ ಎಲ್ಲ ಮಾಡಿ ಕಟ್ಕೊಂಡು ಹೋಗಿರೋದಿಲ್ಲ. ಯಾಕಂದ್ರೆ ನೀವಲ್ಲೇ ತಿನ್ನೋರಲ್ಲೇ, ಮಂದಿ ಯಾರು ತಿನ್ನಕ್ಕೆ ಬರ್ತಾರನ? ಇಲ್ಲ. ಮತ್ತು ನಾ ಏನು ಕಟ್ಕೊಂಡಿರ್ತೇನೆ ನಾನು ತಿನ್ಬೇಕಲ್ಲ ಅದನ್ನು. सिंपल इसी लॉजिक के साथ ही यूनिवर्स काम करता है. ध्यान में रखो इस चीज़ को. कुछ एक्स्ट्रा नहीं देता किसी को भी. जो तुम करोगे वही तुम्हें मिलेगा. Stories. Question the narrative. Consider the stories that you believe about life, about yourself or about others. Replace those stories with eternal truths. ಇಲ್ಲ ಸಲ್ಲದ ಈ ಥರದ ಏನಾದರೂ ವಿಚಾರಗಳನ್ನು ಕಟ್ಕೊಂಡಿದ್ರೆ ಅದರ ಬದಲಾಗಿ ಅವನ್ನೆಲ್ಲ ಬದಲಿಸ್ರಿ. ಓಕೆ, ಜೈಸಿ ದೃಷ್ಟಿ ವೈಸಿ ಸೃಷ್ಟಿ. ಟ್ರಾನ್ಸ್ಫಾರ್ಮೇಷನ್ ಟವರ್ ಏನು ಹೇಳ್ತೈತಿ ಅಂದರೆ ಟ್ರಾನ್ಸ್ಫಾರ್ಮೇಷನ್ ಹೇಳ್ತೈತಿ. ಬಿಗ್ ಚೇಂಜ್ ಈಸ್ ಕಮಿಂಗ್. ಓಕೆ, ವೆಲ್ಕಮ್ ಮಾಡಿರಿ ಅದನ್ನು. ಅದು ಏನೇ ತೊಗೊಂಬರಲಿ ಅದಕ್ಕೆ ರೆಡಿ ಇರ್ರಿ. ಅದಕ್ಕೆ ನಿಮ್ಮನ್ನು ನೀವು खुद को उस मोल्ड में फिट कर लेना, सेट कर लेना, सब ठीक हो जाएगा अपने आप. शेड, लेट गो, ಮೇಕ್ ರೂಮ್ ಫಾರ್ ಗ್ರೇಟ್ನೆಸ್. ಹಳಿದೆಲ್ಲ ಬಿಟ್ಟುಬಿಡ್ರಿ ಅದನ್ನು.
ಓಪನ್ ದ ಡೋರ್ ಟು ದ ಹೈಯರ್ ಡೈಮೆನ್ಷನ್, ದಟ್ಸ್ ಆಲ್. ವೆಲ್ಕಮ್ ಬಿಗ್ ಚೇಂಜ್, ವೆಲ್ಕಮ್ ಗ್ರೇಟ್ ಥಿಂಗ್ಸ್, ವೆಲ್ಕಮ್ ಬ್ಯೂಟಿಫುಲ್ ಥಿಂಗ್ಸ್. ಸಿ ದಿಸ್ ಇಸ್ ಲೈಫ್, ಹೌ ಇಟ್ ಗೋಸ್ ಅಲ್ಲ. ಏನು ಬರ್ತೈತಿ ಎಲ್ಲ ವೆಲ್ಕಮ್ ಮಾಡೋಕೆ ಕಲೀರಿ. ಯಾಕಂದ್ರೆ ಪ್ರತಿಯೊಂದು ನಮಗೆ ಕಲ್ಸಕ್ಕೆ ಬಂದಿರ್ತೈತಿ. ನಮಗೇನಾದ್ರೂ ನಮ್ಮನ್ನು ನಾವು ತಿದ್ದುಕೊಳ್ಳೋ ಸಲುವಾಗಿ ನಮಗೆ ಯೂನಿವರ್ಸ್ ಅಂಥ ವಿಷಯಗಳನ್ನ ನಮ್ಮ ಮುಂದೆ ತಂದು ಕೊಡ್ತಿರ್ತೈತೆ. ಅದು ಟೆಸ್ಟ್ ಮಾಡ್ತಿರ್ತೈತಿ. ಯಾವ ಮನುಷ್ಯಾಗ ನಾ ಟೆಸ್ಟ್ ಮಾಡಕತ್ತೇನಲ್ಲ, ಇದ್ರ ಕೆಪಾಸಿಟಿ ಎಷ್ಟೈತೆ ಅಂತ ಅದು ಟೆಸ್ಟ್ ಮಾಡ್ತೈತಿ. ನೀವು ಅದ್ರಾಗ ಪಾಸ್ ಆದರೆ ಅಂತ ಇಟ್ಕೋರಿ, ನಿಮಗೆ ಚಲೋದೇನಾರೇ ಕೊಡ್ತೈತಿ. ಅದಕ್ಕೆ ಹೇಳೋದು, ಯಾರು ಶಾಣೆ ಇರ್ತಾರಲ್ಲ ಅವ್ರು ಅಷ್ಟೇ ಎಕ್ಸಾಮ್ ಕೊಡ್ತಾರೋ. ಹುಚ್ಚರಿಗೆ ಯಾರಿಗೆ ಕರಿತಾರನ ಎಕ್ಸಾಮಿಗೆ? ಇಲ್ಲ. ಅದಕ್ಕೆ ಹೆಂಗಂದ್ರೆ ಯೂನಿವರ್ಸನು ಒಳ್ಳೆ ಕ್ಯಾಂಡಿಡೇಟ್ಸನ್ನು ಹುಡುಕ್ತಿರ್ತೈತಿ ಎಕ್ಸಾಮ್ ಸಲುವಾಗಿ. ನೀವು ಅದಾಗಿ. ಓಕೆ, ಥ್ಯಾಂಕ್ ಯು.